ಎಲ್ಲರೂ ಮಾತಾಡಿದ್ಮೇಲೆ ಲಾಸ್ಟ್ ನಮಗೆ ಕೊಡ್ತಾರೆ. ಏನು ಮಾತಾಡಬೇಕಂತ ಗೊತ್ತಾಗಲ್ಲ ಒಂದ್ಸತಿ, ಏನು ಬ್ಲ್ಯಾಂಕ್ ಆಗ್ಬಿಡ್ತೀವಿ. ಯಾಕೆ ಇಡೀ ಎಲ್ಲರೂ ಮಾತುಗಳನ್ನ ಕೇಳಿ 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 ಇವ್ರ ಎಕ್ಸ್ಪೀರಿಯನ್ಸ್ ಒಬ್ರು ಹೇಳ್ತಾರೆ, ನಿಮ್ಮಿಂದ ನಾವು ಇನ್ಸ್ಪೈರ್ ಆಗೋದು ಅಂದರೆ ನಮ್ಗೆ ಅಷ್ಟೊಂದು ವಯಸ್ಸಾಗೋಯ್ತು ಅವಾಗ. ಓಕೆ ಇಲ್ಲ, ಐಮ್ ಸೇಯಿಂಗ್ ನನ್ನ ಫೀಲಿಂಗ್ ಹೇಳೋದು. ಇದಾದ್ಮೇಲೆ ಲಾಸ್ಟ್ ಬಂದು ನಮ್ಮನ್ನು ಮಾತಾಡ ಕೊಟ್ಮೇಲೆ ಒಂದೊಂದ್ಸತಿ ಏನು ಇದು ಮಾತಾಡಿದ್ದೀವ ಇಲ್ವಾ, ಯಾರನ್ನ ಬಿಟ್ಟಿದ್ದೀವಿ, ಯಾರು ಮಾಡ್ತಿದ್ದೀವಿ, ಭಾಳ ಅದಕ್ಕೇನೋ ಒಂದೇ ಸತಿ ಸಿಂಪಲ್ ಸುನೀತರ ನಾವೆಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ಬಿಡ್ತೀವಿ ಆ್ಯಕ್ಚುಲಾಗಿ. ಅದಕ್ಕೆ ಬೆಸ್ಟ್ ವೇ ಅಲ್ವಾ ಅದು. ಒಬ್ರಿಗೆ ಹೇಳಲಿಲ್ಲ ಇನ್ನೊಬ್ರಿಗೆ ಹೇಳಲಿಲ್ಲ ಅಂತ ಒಂದು ಮನಸ್ತಾಪ ಇರಲ್ಲ. ಬಟ್ ಆದ್ರೂ ಒಂದೊಂದ್ಸತಿ ಮಾತಾಡ್ಬೇಕಾದ್ರೆ ಅವ್ರಿಗೆ ಒಳ್ಳೆ ಫಾರ್ಮ್ನಿಂದ ವಿಶ್ ಮಾಡಬೇಕು, ಒಳ್ಳೆ ಹಾರ್ಟಿಂದ ವಿಶ್ ಮಾಡಬೇಕು. ಯಾಕಂದರೆ 2-3 ಡೇಸ್ ಬ್ಯಾಕ್ ಬಂದರು, ಈ ಥರ ಇದೆ ಏನು ಮಾಡೋದು, ಒಂದು ಬೈಟಾರು ಕೊಟ್ಬಿಡಿ ಅಂದರು. ಯಾಕೋ ನನಗೆ ಅದು ನೋಡಿದ ಮೇಲೆ, ಯಾಕಂದರೆ ಶೂಟಿಂಗ್ ಒಂದು ಸತಿ ಹೋಗಿದ್ದೆ ಡಿ ಕೆ ನೆನಬೇಕಾದ್ರೆ ಪಕ್ಕದಲ್ಲಿ, ನಂಗೆ ತುಂಬ ಇಷ್ಟ ಆಗಿತ್ತು. ಸಿಂಪಲ್ ಸುನಿ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟಿಂದ ಫಸ್ಟ್ ಸ್ಟೋರಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಅವಾಗಿಂದ ಇವಾಗವರೆಗೂ ದ ವೇ ಹಿ ಥಿಂಕ್ಸ್ ಇಟ್ ಸಿಂಪಲ್, ಬಟ್ ಸಿನಿಮಾ ನೋಡ್ಬೇಕಾದ್ರೆ ಅದು ದೊಡ್ಡದಾಗಿ ಕಾಣುತ್ತೆ. ಅದು ನನಗೆ ಭಾಳ ಇಷ್ಟ. ಒಂದೊಂದು ಅವನೇನಿದೆ ಎಲ್ಲ ಇರುತ್ತೆ ಅದರಲ್ಲಿ. ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ, ವ್ಯಾಲ್ಯೂಸ್ ಇರುತ್ತೆ, ಜೀವನದ ಒಂದು ವ್ಯಾಲ್ಯೂಸ್ ಇರುತ್ತೆ, ಮೇಕಿಂಗ್ ಇರ್ಬೋದು, ಈಗಿನ ಟ್ರೆಂಡ್ಗೆ ಹೆಂಗೆ ತಗೊಂಬರಬೇಕು, ಇಲ್ಲ ನಾವಿಷ್ಟೇ ಖರ್ಚು ಮಾಡ್ತೀವಿ, ಅದ್ರಲ್ಲಿ ಎಷ್ಟು ಐ ಮೀನ್ ಸೆಲೆಬ್ರೇಟಿಂಗ್ ಅದು ತೋರಿಸ್ಬೇಕು ಅನ್ನೋದನ್ನ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದು ನನಗೆ ಖುಷಿಯಾದ ವಿಷಯ. ಯಾಕಂದ್ರೆ ಫಸ್ಟ್ ಪಿಕ್ಚರ್ ನೋಡಿದ್ಮೇಲೆ ನಾನು ರಕ್ಷಿತ್ ಶೆಟ್ಟಿಗೆ ಹೇಳಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದೀರ ರಕ್ಷಿತ್ ಅವರು. ಅದಾದಮೇಲೆ ನಾನು ಐ ಬಿಕೇಮ್ ಯುವರ್ ಫ್ಯಾನ್ ಅಂತ ಹೇಳಿದೆ. ಎಷ್ಟು ಚೆನ್ನಾಗಿ ಮಾಡಿದ್ರು, ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದರು. ಆಮೇಲೆ ಫಸ್ಟ್ ನಾನೇ ಹೋಗಿದ್ದಂತೆ ಕಾಣುತ್ತೆ. ಆಮೇಲೆ ಐ ಥಿಂಕ್ 50 ಡೇಸ್ 100 ಡೇಸ್ ಫಂಕ್ಷನ್ ನಾನು ಹೋಗಿದ್ದೆ. ಐ ಥಿಂಕ್ ಇಟ್ ವಾಸ್ ವೆರಿ ಸ್ಪ್ಲೆಂಡೆಡ್. ಆಮೇಲೆ ನೈಸ್ ಬಾಯ್, ಅವ್ನು ಚೆನ್ನಾಗಿ ಬೆಳಿಬೇಕನ್ನೋದೇ ನಮ್ಮ ಆಸೆ. ಬಿಕಾಸ್ ನನ್ನ ಅಭಿಮಾನಿ ಅಂತ ಹೇಳ್ತಿಲ್ಲ, ಬಟ್ ಆ್ಯಸ್ ಎ ಫ್ರೆಂಡ್, ಆ್ಯಸ್ ಎ ಬ್ರದರ್, ಐ ಜಸ್ಟ್ ವಿಶ್ ಹಿಮ್ ಆಲ್ ದ ಬೆಸ್ಟ್. ಆ್ಯಂಡ್ ಆ ಸಿನಿಮಾ ನಡೆಯುತ್ತೆ ಅದು ಮನಮೋಹಕ. ಯಾಕಂದರೆ ನನಗೆ ತುಂಬ ಫೇವ್ರೆಟ್ ಸಬ್ಜೆಕ್ಟ್. ಇನ್ನೂ ಈಚ್ ಆ್ಯಂಡ್ ಎವ್ರಿ ಸೀನ್ ಹೇಳ್ತಾ ಇದ್ದೆ ಅವ್ರಿಗೆ. ಅದೇ ಹೇಳ್ತೀವಿ, ಇನ್ನೂ ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದೇವೆ. ಹೆಂಗೆ ಒಂದು ಸಿನಿಮಾ ಒಂದು ಮೈಂಡಲ್ಲಿ ಬಂದುಬಿಟ್ರೆ ಅದು ಹೋಗಲ್ಲ ಅದು. ಬಟ್ ಅದು ಏನು ಅನ್ಕೋಬೇಡಿ, ಯಾರು ಮಾಡಲಿಲ್ಲ ಅಂತಲ್ಲ, ಅದು ಒಳ್ಳೆಯವ್ರ ಕೈಲಿ ಮಾಡಿಸ್ಬೇಕಂತ ಕಾಯ್ತಾ ಇದೆ ಅಷ್ಟೇ. ಮನಮೋಹಕ ಆಗುತ್ತೆ ಅದು ಖಂಡಿತ. ಯಾಕಂದ್ರೆ ಅವ್ರ ಆಸೆ ಏನೇನೋ ಇತ್ತು ಆ್ಯಕ್ಚುಲಾಗಿ, ಐಶ್ವರ್ಯ ರೈ ತರಬೇಕು, ಐಶ್ವರ್ಯ ರೈ ಕೈಲಿ ಮಾಡಿಸ್ಬೇಕು ಒಂದು ಪಾತ್ರನ. ಅದು ಏನು ಮೈನ್ ಲೀಡ್ ಅಲ್ಲ, ಒಂದು ಪೋರ್ಷನ್ ಆಫ್ ದ ಪಾರ್ಟ್ನ. ಏನೇನೋ ಐಡಿಯಾ. ವೆರಿ ನೈಸ್ ಫಿಲಮ್. ಇವತ್ತು ಹೇಳ್ತೀನಿ, ಆ ಪಿಕ್ಚರ್ ಬಂದರೆ ಇಟ್ ವಿಲ್ ಬಿ ಅಮೇಝಿಂಗ್ ಫಿಲಮ್ ಆಗುತ್ತೆ. ಆ್ಯಂಡ್ ಕಮಿಂಗ್ ಟು ಗತವೈಭವ, ನಿಜವಾಗ್ಲೂ ಪ್ರೊಡ್ಯೂಸರ್ ಫಸ್ಟ್ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಒಂದು ನಂಬಿಕೆ, ಯಾವಾಗ ನಂಬಿಕೆ ಇರಬೇಕು. ಅದು ಸಿನಿಮಾ ಹೆಂಗೆ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ, ಅದು ಪ್ರೈಮರಿ. ಒಬ್ಬ ಮನುಷ್ಯ ಮಾಡ್ತಾವನು ಅವನ ಆಸೆ ತೀರಿಸ್ಬೇಕು ಅನ್ನೋದಿದೆಯಲ್ಲ, ಅದು ಭಾಳ ಅವ್ರು ಕೇರ್ ಮಾಡಿದೆ, ಚೆನ್ನಾಗಿ ಮಾಡಬೇಕಂತ ಒಂದು ಆಸೆ ಪಟ್ಟು ಅನ್ನೋ ಒಂದು ಟೀಮ್ ಫಾರ್ಮ್ ಮಾಡಿ ಒಂದು ಹೊಸ ದುಷ್ಯಂತ್ ಅಂತ ಒಂದು ಹೊಸ ಹುಡುಗನ ಇಂಟ್ರೊಡ್ಯೂಸ್ ಮಾಡಿದ್ದು. ಆಮೇಲೆ ಅವರು ಅಷ್ಟೇ ತುಂಬ ನನಗೆ ಫಸ್ಟ್ ಸಿನಿಮಾ ಅಂತ ಅನಿಸ್ಲೇ ಇಲ್ಲ. ಅವರು ಶ್ರದ್ಧೆ ಇರ್ಬೋದು, ದ ವೇ ಹಿ ಹ್ಯಾಸ್ ಆ್ಯಕ್ಟೆಡ್, ಈಚ್ ಆ್ಯಂಡ್ ಎವ್ರಿಥಿಂಗ್. ಬನ್ನಿ ನಿಜವಾಗ್ಲೂ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಐ ಆಮ್ ನಾಟ್ ಜೋಕಿಂಗ್, ನಿಜವಾಗ್ಲೂ ಐ ಕ್ಯಾನ್ ಸಿ ದಟ್. ಯಾಕಂದರೆ ಇದು ಈಸಿಯಾದ ಪಾತ್ರ ಅಲ್ಲ. ಒಂದು 4 ಯಾರೋ ಹೇಳಿದ್ರಲ್ಲ ಅಂತ, ಐ ಥಿಂಕ್ ದೀಪಕ್ ಅವರು ಹೇಳಿದ್ದು ಈ ಥರ, ಅಪ್ಪಾಜಿ ಆದಮೇಲೆ ಕಮಲ ಹಾಸನ್. ನನಗೆ ಅನಿಸುತ್ತೆ ಅದು ಆದಮೇಲೆ ನಿಜವಾಗ್ಲೂ ಅನಿಸುತ್ತೆ ಎಸ್ ಅಂತ ಅನಿಸುತ್ತೆ. ಯಾಕೆ ಮೊದಲನೇ ಸಿನಿಮಾದಲ್ಲಿ ಇಷ್ಟೊಂದು ಟ್ಯಾಲೆಂಟ್ ತೋರ್ಸೋಕ್ಕಾಗಲ್ಲ. ನನಗೆ ಅಟ್ಲೀಸ್ಟ್ 3 ಸಿನಿಮಾ ಕಂಟಿನ್ಯೂಸ್ ಬೇರೆ ಥರ ಬಂತು. ಆಮೇಲೆ ಇವಾಗ ಇದೆಲ್ಲ ಆಗಿ 40 ಇಯರ್ಸ್ ಆದಮೇಲೆವರೆಗೂ ನನಗೆ ಬಂದಿದ್ದ ಭಾಗ್ಯ ಅಂದರೆ ಎಲ್ಲ ಹೊಸ ಡೈರೆಕ್ಟರ್ಸ್ ಬರ್ತಾರೆ, ಹೊಸ ಮೂಡ್ಸ್ ಹೇಳ್ತಾರೆ. ಅದು ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ, ಬಟ್ ಒಂದು ನಂಬಿಕೆ ಇಡಬೇಕು. ಯಾರೇ ಆಗಲಿ ನಂಬಿಕೆ ಇಡಬೇಕು. ನಾವು ಬ್ರ್ಯಾಂಡೇ ಹೋಗ್ತೀವಿ, ಬ್ರ್ಯಾಂಡೇನೋ, ವಿ ಶುಡ್ ನಾಟ್ ಗೋ ಬಿಹೈಂಡ್ ಬ್ರ್ಯಾಂಡ್. ನಾವು ಅನ್ಕೋಬೇಕು ನಾನೇ ಒಂದು ಬ್ರ್ಯಾಂಡು, ವೈ ಶುಡ್ ಐ ಗೋ ಬಿಹೈಂಡ್ ದ ಬ್ರ್ಯಾಂಡ್ ಆಗುತ್ತೆ, ಅದು ತಾನಾಗಲೇ ಆಗುತ್ತೆ. ಯಾರು ಗೊತ್ತು, ನಾಳೆ ಸುನಿನೇ ಒಂದು ಟಾಪ್ ಡೈರೆಕ್ಟರ್ ಆಗ್ಬೋದು. ಇಲ್ಲಾಂದರೆ 45 ಅರ್ಜುನ್ ಜನ್ಯ ಒಂದು ಮ್ಯೂಸಿಕ್ ಡೈರೆಕ್ಟರ್ ಬಂದು ಒಂದು ಸಿನಿಮಾ ಮಾಡಬೇಕಂದ್ರೆ ರಿಯಲಿ ಅವ್ರು ಹೇಳಿದ್ರು, ಬೇರೆ ಸಿನಿಮಾ ಸಬ್ಜೆಕ್ಟ್ ಕೊಟ್ಟರೆ ನಾಳೆ ಅಯ್ಯೋ ದಡ್ಡ ಯಾಕೆ ಮಾಡ್ತೀಯ, ಮಾಡೇ ಡೈರೆಕ್ಟ್ ಮಾಡೇ ನೋಡೋಣ ಬಿಡೋಣ ಅದು. ಬಟ್ ಭಾಳ ಅದ್ಭುತ ಮಾಡ್ತಾರೆ. ಆ ರೀತಿ ನಂಬಿಕೆ ಇಡಬೇಕು. ಆ ನಂಬಿಕೆಗೆ ಭಾಳ ಅದ್ಭುತವಾಗಿ ದೀಪಕ್ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್. ಆಮೇಲೆ ಸಿನಿಮೋಟೋಗ್ರಾಫರ್ ಅಮೇಝಿಂಗ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವರು ಫ್ಯಾಂಟಾಸ್ಟಿಕ್. ಆ್ಯಂಡ್ ನನಗೆ ಲೈವ್ ಇದಂದರೆ ತುಂಬ ಇಷ್ಟ. ಅವಾಗಿಂದ ನಾವು ಅಪ್ಪಾಜಿ ಟೈಮ್ನೆಲ್ಲ ನಮ್ಮ ರೆಕಾರ್ಡಿಂಗ್ ನಡಿಬೇಕಾದ್ರೆ ಲೈವ್ ಎಲ್ಲ ನೋಡ್ತಾ ಇರ್ತೀವಲ್ಲ, ಇವತ್ತು ಲೈವಾಗಿ ಮಾಡಿರೋದು, ಅದು ಸಾಂಗ್ ಕೇಳಬೇಕು ಗೊತ್ತಾಗುತ್ತೆ ಎಷ್ಟು ವಿಭಿನ್ನ ಅನಿಸುತ್ತೆ. ಬೇರೆ ಸಿನಿಮಾ ಸಾಂಗು ಈ ಸಿನಿಮಾಗೆ ಎಷ್ಟು ವಿಭಿನ್ನ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ಅಗೇನ್ ಆಶಿಕಾ ಅವರು
ಫ್ಯಾಂಟಾಸ್ಟಿಕ್, ಸೂಪರ್. ಆಮೇಲೆ ಅವಾಗ ಹೆಂಗಿದ್ರು ಹಂಗೆ ಇದ್ದಾರೆ ಇನ್ನೂ, ಅಷ್ಟೇ ಎನರ್ಜೆಟಿಕ್ಕಾಗಿ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಎಲ್ರ ಬಗ್ಗೆನೂ ಹೇಳಿದ್ರು. ಯಾಕಂದರೆ ಯಾವಾಗ ಯಾರು ಎಲ್ಲರ ಬಗ್ಗೆ ಒಂದ್ಸತಿ ಮರೆತ್ಬಿಡ್ತಾರೆ. ಹೀರೋಯಿನ್ ಅಂತ ತಕ್ಷಣ ದೊಡ್ಡ ಬರ್ತೀವಿ, ಇನ್ನೇನು ಹೇಳೋದು ಅಂತ ಬಾಯ್ತೀವಿ ಅಂತ ನೋಡುತ್ತಾರೆ. ಬಟ್ ಎಲ್ಲರ ಬಗ್ಗೆನೂ ಮಾತಾಡಿ, ಭೂಷಣ್ ಬಗ್ಗೆ ಹಳೆ ನೆನಪುಗಳನ್ನ ಹಂಚ್ಕೊಂಡಿದ್ದು. ಇಟ್ಸ್ ಗುಡ್. ಆ್ಯಕ್ಚುಲಿ ಮನುಷ್ಯ ಎಷ್ಟು ಸಿಂಪಲ್ಲಾಗಿ ಆನೆಸ್ಟಾಗಿರ್ತಾರೋ ಅದು ಇದು ಕಾಣುತ್ತೆ. ಆ್ಯಂಡ್ ಕಿಶನ್ ಫ್ಯಾಂಟಾಸ್ಟಿಕ್ ಡ್ಯಾನ್ಸರ್, ಅಮೇಝಿಂಗ್ ಡ್ಯಾನ್ಸರ್. ಬಟ್ ಇವತ್ತು ಕಿಶನ್ ಬನ್ನಿ ಇಟ್ ವಾಸ್ ಸೋ ಗುಡ್ ಟು ವಾಚ್ ಹಿಮ್ ಆಫ್ಟರ್ ಲಾಂಗ್ ಟೈಮ್. ಆಮೇಲೆ ಅವ್ರಿಗೆ ನಾನು ರೀಲ್ಸ್ ನೋಡ್ತಾ ಇರ್ತೀನಿ. ಅವ್ರದ್ದು ಸಾಂಗ್ ರಥಸಪ್ತಮಿದು ಒಂದು ಹಾಡಿದ್ದಾರೆ, ಜೊತೆಯಾಗಿ ಮಾಡಿದಿರಲ್ವ, ನೋಡಿದೆ. ನಾನು ನೋಡ್ತಾ ಇರ್ತೀನಿ ಅವಾಗವಾಗ. ಸೊ ಗುಡ್. ಇದರಲ್ಲಿ ಸಿನಿಮಾದಲ್ಲಿ ನಾವು ಆ್ಯಕ್ಟಿಂಗ್ ಫ್ಯಾಂಟಾಸ್ಟಿಕ್. ಡೋಂಟ್ ವರಿ, ತಂಗಿಯಾಗಿ ಮಾಡಿದ್ದಾರೆ. ಸಾಂಗ್ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಬನ್ನಿ ಒಂದು ಸಾಂಗ್ ಹೇಳ್ತೀನಿ, ಪಕ್ಕದಲ್ಲಿ ನಿಂತ ಕಡೆ. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅಂತ. ಸೊ ನಾನು ಅವಾಗೇ ನೋಡ್ತೀನಿ ಏನಾಗ ಕಾಲು ಎಳಿಯೋಣ ಅಂತ. ಅದಕ್ಕೆ ಓಕೆ, ಫ್ಯಾಂಟಾಸ್ಟಿಕ್. ಅದಾದಮೇಲೆ ಅವ್ರ ತಾಯಿಯವರು ಬಂದಿದ್ದಾರೆ, ಒಳ್ಳೇದಾಗಲಿಮ್ಮ. ಆ್ಯಂಡ್ ಆಲ್ ದ ಮೀಡಿಯಾ ಬಂದಿದ್ದಾರೆ, ಸಪೋರ್ಟ್ ಬೇಕು. ವೇಲು ಅವ್ರು ಬಂದಿದ್ದಾರೆ, ಆ್ಯಂಡ್ ಸುಪ್ರೀತ್ ಅವ್ರು ಬಂದಿದ್ದಾರೆ. ಸುಪ್ರೀತ್ ಬಿಡಿ, ಅವ್ರು ಏನು ಇವಾಗ ಇಡೀ ಎಲ್ಲ ಸಿನಿಮಾಗಳು ಯಾರಾದ್ರೂ KVN ಸುಪ್ರೀತ್. ಇವಾಗ ನಾಳೆ ಶೂಟಿಂಗ್ ಇದೆ, ಅದು KVN ಅವ್ರದ್ದು ಏನು. ಸೊ KVN ಒಂಥರ ಪವರ್ ಹೌಸ್ ಥರ ಆಗ್ಬಿಟ್ಟಿದ್ದಾರೆ ಅವಾಗ. ಸೊ ದೇವ್ರು ಒಳ್ಳೇದಾಗಲಿ. ಅಂತ ಒಂದು ಪ್ರೊಡ್ಯೂಸರ್ ಇರಬೇಕು, ಅಂತ ಒಂದು ಸಪೋರ್ಟ್ ಇರಬೇಕು ಇಂಡಸ್ಟ್ರಿಗೆ. ಈ ಸಿನಿಮಾ ಎಲ್ಲರೂ ನೋಡಬೇಕು. ಬರೀ ಇದು ನೋಡ್ತೀವಿ ಹೇಳ್ತೀವಿ ಇಲ್ಲ, ಎವ್ರಿಬಡಿ ಶುಡ್ ವಾಚ್. ಎಲ್ಲ ಸಿನಿಮಾ ನೋಡ್ತೀರಾ, ಇದೊಂದು ಸಿನಿಮಾ ನೋಡಿ. ಅವಾಗ ನಮ್ಮ ಭಾಷೆ ಉದ್ಧಾರ ಆಗಬೇಕು. ನಮ್ಗೆ ಹೊಸಬ್ರು ಬರ್ತಾರೆ, ಅವ್ರಿಗೊಂದು ಒಂದು 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 ಸ್ಥಾನ ಬರಬೇಕಂದ್ರೆ ತಾವೆಲ್ಲರೂ ನಮ್ಮನ್ನೆಲ್ಲ ಹೆಂಗೆ ಆಶೀರ್ವಾದ ಮಾಡ್ತಾರೆ ಆ ರೀತಿ ಆಶೀರ್ವಾದ ಮಾಡಬೇಕು. ಯು ಶುಡ್ ಬ್ಲೆಸ್ ದೆಮ್, ಯು ಶುಡ್ ಕಮ್. ಯಾಕೆ ಸಿನಿಮಾ ಮಾಡಿದ್ದಾರೆ, ಯಾಕೆ ಸಿನಿಮಾ ನೋಡ್ಬೇಕು ಅನ್ನೋದಿದೆಯಲ್ಲ, ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನಾಳೆ ನೋಡೋಣ OTTಲಿ ಬರ್ತೀನೋ, ಕಮ್ ಟು ದ ಥಿಯೇಟರ್. ನೀವು ಬಂದ್ರೇ ಎಷ್ಟೋ ಥಿಯೇಟ್ರ್ಗಳು ಹೊಡೆಯುತ್ತೆ, ಎಷ್ಟು ಜನ ಬದುಕ್ತಾರೆ. ಆಮೇಲೆ ನಿಮ್ಮನ್ನು ನಂಬಿದ್ದೀವಿ ನಾವು. ಸೊ ಅದಕ್ಕೆ ದಯವಿಟ್ಟು ನೀವು ತಾವೆಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ನಾನು ಅದೇ ಕೇಳ್ಕೊಳ್ಳೋದು, ಏನಿಲ್ಲ, ನಮ್ಮ ಸಿನಿಮಾಗಳನ್ನ ಬೇರೆಯವ್ರ ಸಿನಿಮಾಗಳು ಹೆಂಗೆ ನೋಡ್ತೀರೋ ಆ ರೀತಿ ಬಂದು ಈ ಸಿನಿಮಾ ನೋಡಿ. ಯಾಕಂದರೆ ಫ್ಯಾಂಟಾಸ್ಟಿಕ್ ಮಾಡಿದೆ. ಆ ಪೋರ್ಚುಗೀಸ್ ಆ ಡ್ಯಾನ್ಸ್ ಮಾಡೋದಲ್ಲ ಅಷ್ಟು ಸುಲಭ ಅಲ್ಲ. ಕಷ್ಟಪಟ್ಟು ಮಾಡೋದಲ್ಲ, ಇಷ್ಟಪಟ್ಟು ಮಾಡಿದ್ರೆ ಅದು ಕಾಣೋದು ಸಿನಿಮಾದಲ್ಲಿ. ಅವ್ರು ಇಷ್ಟಪಟ್ಟು ಮಾಡಿದ್ರು, ಕಷ್ಟಪಟ್ಟು ಮಾಡಿಲ್ಲ. ಆ್ಯಕ್ಚುಲಾಗಿ ಎಲ್ಲರೂ ಹೇಳಿದ್ರು ವಾಮಿಟ್ ಎಲ್ಲ ಬಂತು, ಏನಮ್ಮ ಅದೇನು. ನಾವು ಹೋದ ತಕ್ಷಣ ಚೆನ್ನಾಗಿ ಆ ಸಮುದ್ರ ಅಂದ್ಬಿಟ್ರೆ ವಾಮಿಟ್ ಬರಲ್ಲ, ಗಿಮಿಟ್ ಬರಲ್ಲ. ಯು ಶುಡ್ ಎಂಜಾಯ್ ಮಾಡಬೇಕಷ್ಟೇ. ನೀರು ಧುಮುಕಿದ್ರೆ ಎಷ್ಟು ನಾ ಎದ್ದು ಬರ್ತೀನಿ ಅಂತ ಒಂದು ಛಲ ಬೇಕು ಅದು. ಬಟ್ ನಿಜವಲ್ಲ, ಅದು ಅವ್ರು ಬಂದು ಡ್ಯಾನ್ಸ್ ಮಾಡ್ತಿರ್ಬೇಕು, ಅವರು ಡ್ಯಾನ್ಸ್ ಮಾಡ್ತಿರ್ಬೇಕು, ಎಷ್ಟು ಖುಷಿಯಾಗುತ್ತೆ. ನಾವು ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳ್ತೀವಿ. ಈ ಥರ AK-47 ಏನಂತೀವಿ ಮ್ಯೂಸಿಕ್ ಲಾಂಚ್ ಇತ್ತು ನಮ್ಮ ಆಕಾಶ್ ಹೊಡೆಯೋದು ಮಧುವರ್ಧನ್. ಸೊ ಒಂದು ರ್ಯಾಂಪ್ ಹಾಕಿದ್ರು, ನಂಗೆ ಗೊತ್ತಿಲ್ಲ. ಸರಿ ಎಲ್ಲರೂ ಬಂದು ನನಗೆ ಅವತ್ತು ಗೊತ್ತಿಲ್ಲ, ಶೂಟಿಂಗ್ ಇದ್ದೆ. ಬಂದು ಅವ್ರು ಒಂದ್ಸತಿ ನೋಡ್ಕೊಂಡು ಬರಮ್ಮ ನೋಡೋಣ ಬಿಡಮ್ಮ, ನಂಗೆ ಗೊತ್ತಲ್ಲ, ನಾನು ಯೂಶ್ವಲ್ಗೆ ನೋಡೋಣ. ಸರಿ ನಾನು ಕನ್ನಡದ ಅಂತ ಬಂದ ಎಲ್ಲ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದೆ. ಈ ಚಿಕ್ಕ ರ್ಯಾಂಪ್ ನಂಗೆ ಗೊತ್ತಿಲ್ಲ, ಎಲ್ಲೋದು ಶಿವಣ್ಣ ಅಂತ ಟಕ್ ಕಟ್ ಮಾಡಿದೆ. ಇಮಿಡಿಯೇಟ್ ಕೂತ್ಕೊಂಡ್ಬಿಟ್ಟೆ. ನಾನು ಕನ್ನಡದ, ಅದು ಪ್ರೆಸೆನ್ಸ್ ಆಫ್ ಮೈಂಡ್ ಅಷ್ಟೇ. ಅಲ್ಲಿ ನಾವು ಮಾಡ್ತೀನಿ ಫಂಕ ಬಿಡ್ತೀರಿ, ನಮ್ಗೆ ಅವಮಾನ. ಹೀರೋ ಬಿದ್ದುಬಿಟ್ಟಾಗಣೆ, ಏನೇ ಮಾಡೋದನ್ನು ಹಂಗೆ. ಅವಾಗ ಸ್ವಲ್ಪ ಏಟ್ ಆಯ್ತು ಪರವಾಗಿಲ್ಲ. ಬಟ್ ಅವಾಗ ಆಮೇಲೆ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ. ಆಲ್ವೇಸ್ ಅಷ್ಟೇ, ನಾವು ಏನು ಮಾಡಿದ್ರೂ ಇಂಟ್ರೆಸ್ಟಿಂದ ಮಾಡಬೇಕು. ನಾವು ಸೋಲಲ್ಲ, ಗೆಲ್ಲಬೇಕು ಅನ್ನೋದಕ್ಕೋಸ್ಕರ ಮಾಡಬೇಕು. ದೇವ್ರ ಆಶೀರ್ವಾದ ಇರುತ್ತೆ, ಎಲ್ಲರೂ ಆಶೀರ್ವಾದ ಇರುತ್ತೆ. ನಾನು ಆಶೀರ್ವಾದ ಅಲ್ಲ, ಅಭಿಮಾನಿ ದೇವ್ರುಗಳ ಆಶೀರ್ವಾದ ಇರಬೇಕು ಮುಖ್ಯ. ಆ್ಯಂಡ್ ಪ್ರೊಡ್ಯೂಸರ್ ಅಷ್ಟು ಇಂಟ್ರೆಸ್ಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೋಗುತ್ತೆ. ಈ ಸಿನಿಮಾ ಚೆನ್ನಾಗಿ ಓದಬೇಕಾದ್ರೆ ಸಕ್ಸಸ್ ಮೀಟ್ಗೂ ನಾನು ಕರೀರ್ನ ಬರ್ತೀನಿ. ಮಾರ್ಕ್ ಮೈ ಗಾಡ್, ದಿಸ್ ಫಿಲಮ್ ವಿಲ್ ಡೂ ವೆರಿ ವೆಲ್. ಏನೋ ಒಂದು ಪಾಸಿಟಿವ್ ವೈಬ್ ಇದೆ ಈ ಪಿಕ್ಚರ್ನಲ್ಲಿ. ನಂಗೆ ಅದಕ್ಕೆ ಬೇಡ ಬೈಟ್ ಹಾಕಿ ಕೊಡೋದು, ಇಲ್ಲೇ ಬಂದು ಬೈಟ್ ಕೊಡೋಣ ಅಂತ ಅನಿಸ್ತು. ಆಮೇಲೆ ಪಾಪ ನನಗೋಸ್ಕರ ಪಕ್ಕದಲ್ಲೇ ಹಾಕೊಂಡ್ರು, ತುಂಬ ಥ್ಯಾಂಕ್ಸ್. ಬಟ್ ಎಲ್ಲ ಹಾಕಿದ್ರು ನಾವು ಬರ್ತಿದ್ದೆ. ಬಟ್ ಇವತ್ತು ಭಾನುವಾರ ಈಸಿಯಾಗಿತ್ತು. ಬಟ್ ನಮಗೂ ಒಳ್ಳೇದಾಯಿತು. ಯಾಕಂದರೆ ನಾವು ಕಂಟಿನ್ಯೂಸ್ ಇವಾಗ ತಾನೇ 1.5 ಮಂತಿಂದ ಸ್ವಲ್ಪ ಅಗೈನ್ ಬ್ಯಾಕ್ ಟು ಶೂಟಿಂಗ್ ಎಲ್ಲ ಮಾಡೋದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಇವಾಗ. ಸೊ ಸ್ವಲ್ಪ ಪವರ್ ಜಾಸ್ತಿ ಇದೆ ಇವಾಗ. ಅದರಿಂದ ವಿ ಹ್ಯಾವ್ ಸ್ಟಾರ್ಟೆಡ್ ಅಗೈನ್. ಯಾಕಂದ್ರೆ ಬಂದಾದ್ಮೇಲಿಂದ ಒಂದು ಸಿನಿಮಾ ಒಂದು 2 ಡೇಸ್ ಅವಾಗ ಆ್ಯಡ್ ಶೂಟ್ಸ್ ಮಾಡ್ತಾಯಿದ್ದೆ. ಇವಾಗ 1 ಮಂತಿಂದ ಇದು ಮಾಡಬೇಕಾದ್ರೆ ಅನ್ನಿಸ್ತು. ಬಟ್ ರಿಯಲಿ ಗುಡ್. ಆ್ಯಂಡ್ ನಾ ಬಂದಿದ್ದು ತುಂಬ ಖುಷಿ ಆಯ್ತು ನನಗೆ. ನೋಡಿದ್ದು ಸಾಂಗ್ಸ್ ನೋಡಿದ್ದಿರ್ಬೋದು, ಎವ್ರಿಥಿಂಗ್ ವಾಸ್ ವೆರಿ ಫ್ಯಾಂಟಾಸ್ಟಿಕ್.
ಪಾಸಿಟಿವ್ ಆಗಿದೆ. ಐ ಥಿಂಕ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಇದ್ದಾರೋ ಎಲ್ಲರೂ ದೇ ವಿಲ್ ಸಪೋರ್ಟ್ ಯು, ಮಾರ್ಕ್ ಮೈ ವರ್ಡ್. ಆ್ಯಂಡ್ ಡೋಂಟ್ ಡೂ ಎನಿ ಗಿಮಿಕ್ಸ್. ಕಣ್ಣೀರು ಹಾಕ್ಬಿಟ್ಟು ಇಲ್ಲಿ ಜಾರ್ ನೋ, ಡೋಂಟ್ ವಾಂಟ್. ಪ್ಲೀಸ್ ಬಿ ಪಾಸಿಟಿವ್, ಸ್ಟ್ರೈಟ್ ಫಾರ್ವರ್ಡ್ ಆಗಿರಿ, ಚೆನ್ನಾಗಿ ಮಾಡಿ, ತಮಾಷೆ ಮಾಡಿ, ಒಳ್ಳೆ ರೀತಿಲಿ ಮಾಡಿ, ಎಂಜಾಯ್ ಮಾಡೋಣ. ಇಟ್ಸ್ ಎವ್ರಿಬಡೀಸ್ ಜಾಬ್. ನಿಮ್ಮದು ಜಾಬು, ನಮ್ಮದು ಜಾಬು. ನಾವು ನಿಮ್ಮ ಮರ್ಯಾದೆ ಕೊಟ್ಕೊಟ್ಟಂಗೆ ಕರೆದಂಗೆ ನೀವು ನಮ್ಗೆ ಮರ್ಯಾದೆ ಕೊಡಿ ಅಂತ ಕೇಳ್ತೀನಿ, ಅಷ್ಟೇ, ಏನಿಲ್ಲ. ಪಿಕ್ಚರ್ ಹೆಂಗಿದೆ ಅದು ಸೆಕೆಂಡ್ರಿ, ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಅವ್ರಿಗೆ ಹೆಂಗೆ ನಾವು ಅವ್ರನ್ನ ಹೆಲ್ಪ್ ಮಾಡಬೇಕು, ಹೆಲ್ಪ್ ಮಾಡಿ ನಮ್ಮ ಕನ್ನಡ ಸಿನಿಮಾ ಬೇರೆ ಥರ ರೀಚ್ ಆಗೋಕ್ಕೆ ನೀವೆಲ್ಲ ಹೆಲ್ಪ್ ಮಾಡಬೇಕು ಅಂತ. ಡೋಂಟ್ ಫೀಲ್ ಬ್ಯಾಡ್ ದಟ್ ಇದರ ಶಿವಣ್ಣಗೆ ಮಾತಾಡ್ತಿದ್ರೆ ಏನು ಬೇಜಾರು ಮಾಡ್ಕೋಬೇಡಿ. ಅದಕ್ಕೊಂದು ಆಗ್ತೀರಾ ಗೊತ್ತು, ಒಂದು ಸ್ಮಾಲ್ ಡಂಕ್ ಕೊಟ್ಬಿಟ್ಟು ಶಿವಣ್ಣ ಹತ್ತಿರು ಅಂತ ಆಗ್ತೀರಾ. ಇಟ್ಸ್ ನೈಸ್ ಟು ಲುಕ್. ನನಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಬೇಡ, ಚೆನ್ನಾಗಿರೋಣ, ಜಾಲಿಯಾಗೆ ಕರೆದಿದ್ದೀವಿ. ನಾಳೆ ದಿನ ನೋಡ್ಬೇಕು ನಾವು ತಿರ್ಗಾ. ಹಿಂಗೆ ನೋಡಬೇಡ, ಹಿಂಗೆ ನೋಡ್ಕೊಂಡು ಹೋಗ್ಬಾರ್ದು, ಹಿಂಗೆ ನೋಡಬೇಕು. ಅದು ಪರಸ್ಪರ ಅಲ್ವಾ? ಓಕೆ, ಏನು ಯಾರು ಇದೇ ಇಲ್ಲ. ಚೆನ್ನಾಗಿಲ್ಲ ಮಾತಾಡಿದ್ದು ಮತ್ತೆ ಯಾತಿಗೆ ಮತ್ತೆ ಏನು ಆನ್ಸರೇ ಮಾಡ್ತೀರ? ಏನು ಆಮೇಲೆ ನಾನು ಹುಚ್ಚ ಅನ್ಕೊಂಡ್ಬಿಡ್ತೇನೆ. ಆಮೇಲೆ ಇವನೇನೋ ಬಾಯಿ ಬಂದಾಗ ಮಾತಾಡ್ತಾನೆ. ನೋ ನೋ ನೋ, ಪ್ಲೀಸ್ ಬಿ ಪಾಸಿಟಿವ್. ಚೆನ್ನಾಗಿದೆ, ನನ್ನ ತಪ್ಪಿದ್ದು ನಂಗೆ ಹೇಳಿ, ಐ ವಿಲ್ ರೆಕ್ಟಿಫೈ ಇಟ್. ಓಕೆ, ಇಷ್ಟು ಹೇಳ್ತಾ ವೈಭವಕ್ಕೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್, ಗುಡ್ ಲಕ್ ಸುನಿ, ಆಲ್ ದ ಬೆಸ್ಟ್ ದುಷ್ಯಂತ್ ಅವರು, ಆಲ್ ದ ಬೆಸ್ಟ್ ಕಿಶನ್, ಆಲ್ ದ ಬೆಸ್ಟ್ ಆಶಿಕಾ. ಅನುಪಮ ಅವರೇ ತುಂಬ ಚೆನ್ನಾಗಿ ಆ್ಯಸ್ ಯೂಶ್ವಲ್ ನೀವು ಯಾವಾಗಲೂ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಆ್ಯಂಡ್ ನನಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ಯಾಕೆಂದ್ರೆ ನಿಮ್ಮೆಲ್ಲರೂ ಒಂದು ಆರೈಕೆ ಇರ್ಬೋದು, ವಿಶ್ವಾಸ ಇರ್ಬೋದು. ನಾನು ಇವತ್ತು ತಿರ್ಗಾ ಇಷ್ಟು ಮಟ್ಟಿಗೆ ಸ್ಟ್ರಾಂಗಾಗಿ ಬಂದಿದ್ದೆ. ನಿಮ್ಮ ಲವ್ ಆ್ಯಂಡ್ ಥ್ಯಾಂಕ್ಸ್ ಯಾವತ್ತೂ ನಾನು ಚಿರಋಣಿ ಆಗಿರ್ತೀನಿ. ಭೂಷಣ್ ಅವರು ಬರಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಭೂಷಣ್ ಕಮ್, ಯಾಕಂದ್ರೆ ನನ್ನ ಬಗ್ಗೆ ಹೇಳಲೇ ಇಲ್ಲ. ಐ ಥಿಂಕ್ ಒಂದು ಸಾಂಗ್ ಮಾಡಿದ್ದೀವಿ ನಾವು ಆವಾಗ, ಒಂದು ಕತಾರ್ ಅಲ್ವಾ, ಮಾಸ್ಟರ್ ಒಂದು ಸಾಂಗ್ ಮಾಡಿದ್ದೀವಿ. ಆ್ಯಂಡ್ ಅದೇ ಥರ ಇವಾಗ ಒಂದು ಕರ್ನಾಟಕ ಜಮನಾಕಲ್ಲ ಒಂದು ಸಾಂಗ್ ಮಾಡಿದ್ದೀವಿ. ವೆರಿ ನೈಸ್ ಮಾಸ್ಟರ್, ಚೆನ್ನಾಗಿ ಬರ್ತಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ತುಂಬ ಇಂಟ್ರೆಸ್ಟ್ ಇದೆ. ಆ್ಯಂಡ್ ಒಂದೇ ಥಿಂಗ್ ಇಲ್ಲ, ಬೇಡ. ಓಕೆ, ಥ್ಯಾಂಕ್ ಯು. ಮತ್ತೆ ಏನು ಅಂತ ಕೇಳೋದು ಬೇಡವಾ ಶಿವಣ್ಣ? ಬೇಡ, ಓಕೆ. ಆದರೆ ಇಲ್ಲಿ ಇಷ್ಟು ಜನ, ಅಲ್ಲಿ ದುಷ್ಯಂತಿಂದ ಹಿಡಿದು ಭೂಷಣ್ ಮಾಸ್ಟರು, ಅಲ್ಲಿ ಕಿಶನು, ಆಶಿಕಾ ಅವರು, ಶಿವಣ್ಣನ ಜೊತೆ ಒಂದು ಅರ್ಧ ಹೆಜ್ಜೆ ಡ್ಯಾನ್ಸ್ ಮಾಡ್ಬೋದಾ ಅಂತ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ಲ ಪ್ರೆಸ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತಿಲ್ಲಿ ಬಂದಿದ್ದಕ್ಕೆ. ಆ್ಯಂಡ್ ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್ ಇವತ್ತಿಲ್ಲಿ ಬಂದಿದ್ದಕ್ಕೆ, ಈವೆಂಟ್ನ ಗ್ರೇಸ್ ಮಾಡಿದ್ದಕ್ಕೆ. ಐ ಥಿಂಕ್ ಇವತ್ತು ನಮ್ಮ ಮೇನ್ ಪ್ರಮೋಷನ್ಸ್ ನಾವು ಶುರು ಮಾಡ್ತಿದ್ವಿ ಆ್ಯಂಡ್ ನಿಮ್ಮಿಂದ ಶುರು ಮಾಡ್ತಿರೋದು. ಐ ಥಿಂಕ್ ಅದಿನ್ನೂ ದೊಡ್ಡ ವಿಷಯ, ನಮ್ಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ನಮ್ಮ ಗತವೈಭವ ಸಿನಿಮಾದ ರಿಲೀಸ್ಗೆ ಹತ್ತಿರವಾದಂಥ ಪ್ರಮೋಷನ್ಸ್ಗೆ ನೀವು ಶುರು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಬಾಂಧವ್ಯ ಬರೀ ಇಲ್ಲಿ ಅಲ್ಲ, ಫಸ್ಟ್ ನಾನು ಇನಿಷಿಯಲ್ ಸಿನಿಮಾ ಜರ್ನಿ ಶುರು ಮಾಡಿದಾಗ ಮಾಸ್ ಲೀಡರ್ ಸಿನಿಮಾದಲ್ಲಿ ಸರ್ ಒಟ್ಟಿಗೆ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್, ಸರ್ ತಂಗಿಯ ಕ್ಯಾರೆಕ್ಟ್ರಲ್ಲಿ ನಾನು ಕಾಣಿಸ್ಕೊಂಡಿದ್ದೆ. ಆವಾಗ ಹೇಗೆ ಇದ್ರೋ ಶಿವಣ್ಣ ಈಗಲೂ ಕೂಡ ಹಾಗೆ ಇದ್ದಾರೆ, ಅಷ್ಟು ಹಂಬಲ್, ಅಷ್ಟು ಸ್ವೀಟ್. ಐ ಥಿಂಕ್ ನಮ್ಮ ಭಾಗ್ಯ ಅನಿಸುತ್ತೆ. ಬಿಕಾಸ್ ಈಗಿನ ಆ್ಯಕ್ಟರ್ಸ್ಗೆ ಇರೋವಂಥ ಕಂಫರ್ಟ್ ಆಗಿರಲಿ, ಸಿಗ್ತಾ ಇರೋವಂಥ ರೆಕಗ್ನಿಷನ್ ಆಗಿರಲಿ, ಅವಾಗಿನ ಕಾಲದಿಂದ ಇಲ್ಲಿವರೆಗೂ ಅದೇ ಒಂದು ಚಾಮ್, ಅದೇ ಒಂದು ಸ್ಟಾರ್ಡಮ್ ಮೇಂಟೈನ್ ಮಾಡ್ಕೊಂಡು ಬರೋದು ಅಷ್ಟು ಈಸಿ ಅಲ್ಲ. ಆ್ಯಂಡ್ ಆ ಹಂಬಲ್ನೆಸ್ ನಿಮ್ಮಿಂದ ನೋಡಿ ನಾವೆಲ್ಲ ತುಂಬ ಕಲಿಯೋಕ್ಕಿದೆ. ವಿ ಆರ್ ಲೈಕ್ ಇನ್ನೂ ಇಷ್ಟು ವರ್ಷ ನಾನು ಮಾಡಿದ್ರು ಸಿನಿಮಾದಲ್ಲಿ ನಿಮ್ಮಿಂದ ಆ ಸಿಂಪ್ಲಿಸಿಟಿ ಆಗಿರಲಿ, ಹಂಬಲ್ನೆಸ್ ಕಲಿಯೋದು ತುಂಬಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್. ನಾವೆಷ್ಟೇ ಬೇರೆ ಇಂಡಸ್ಟ್ರಿಗೆ ಹೋಗಿ ಬೇರೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್, ಹೀರೋಸ್ನ ನಾವು ಮೀಟ್ ಮಾಡಿದ್ರು, ನಾವು ಹುಟ್ಟು ಬೆಳೆದು ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿರೋಂಥ ಆ್ಯಕ್ಟರ್ಸ್ಗಳಲ್ಲಿ ನಿಮ್ಮ ಶಿವಣ್ಣ ಅಂದಿದ ತಕ್ಷಣ ನಮ್ಗೆ ಅಷ್ಟು ಖುಷಿ, ಅಷ್ಟು ಹೆಮ್ಮೆ ಅನಿಸುತ್ತೆ. ಓ, ಶಿವಣ್ಣ ಬರ್ತಿದ್ದಾರಾ ಅಂತ ಇವತ್ತು ಕೂಡ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನಿಮಗೆ ದೇವರು ಆರೋಗ್ಯ, ಆಯಸ್ಸು ಎಲ್ಲವೂ ಕೊಟ್ಟು ಖುಷಿಯಾಗಿರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇವತ್ತಿನ ನಮ್ಮ ಶಿಪ್ ಸಾಂಗ್ ರಿಲೀಸ್, ಐ ಥಿಂಕ್ ವಿಜುವಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸಾಂಗ್ ಇದು. ಪೋರ್ಚುಗಲಲ್ಲಿ ಹೋಗಿ ಆಲ್ರೆಡಿ ನಮ್ಮ ಟೀಮ್ ವಿಲಿಯಮ್ ಸರ್ ಆಗಿರಲಿ, ಭೂಷಣ್ ಅವರಾಗಿರಲಿ ಹೇಳಿದ್ರು ಎಷ್ಟು ಕಷ್ಟ ಆಯಿತು ಅಂತ. ಅದನ್ನು ಸುನಿ ಸರ್ ಅಷ್ಟೇ ಫನ್ನಿಯಾಗಿ ಹೆಂಗಿತ್ತು ಅನ್ನೋದು ಕೂಡ ಹೇಳಿದ್ರು. ಬಟ್ ಟು ಬಿ ವೆರಿ ಆನೆಸ್ಟ್, ಇದು ನಾವು ಲಾಸ್ಟಲ್ಲಿ ಶೂಟ್ ಮಾಡಿದಂಥ ಒಂದು ಪಾರ್ಟ್. ಮೊದಲನೇದಾಗಿ ಮಂಗಳೂರು ಪೋರ್ಷನ್, ಕೂರ್ಗಲ್ಲಿ ನಮ್ಮ ಈಗಿನ ಸ್ಟೋರಿ ಆ್ಯಂಡ್ ದೇವಲೋಕ ಎಲ್ಲವೂ ಮಾಡಿ
ಲಾಸ್ಟಲ್ಲಿ ಪೋರ್ಚುಗಲ್ ಪೋರ್ಷನ್ ಇಟ್ಕೊಂಡಿದ್ದು ಆ್ಯಂಡ್ ಮಾಡಬೇಕೋ ಬೇಡವೋ ಅನ್ನೋದು ತುಂಬಾ ಒಂದು ಕನ್ಫ್ಯೂಷನಲ್ಲಿದ್ವಿ ಟೀಮ್. ಸೊ ಟೀಮೆಲ್ಲ ಮೀಟಿಂಗ್ ಮಾಡಿ ಪ್ಲ್ಯಾನ್ ಮಾಡಿ ವಿ ಹ್ಯಾವ್ ಟು ಡೂ ದಿಸ್ ಆರ್ ನಾಟ್ ಅನ್ನೋ ಒಂದು ಕಾಲ್ ತೊಗೊಳ್ಬೇಕು ಅಂತ ಬಂದಾಗ ಐ ಥಿಂಕ್ ಸುನಿ ಸರ್ದು ಒಂದು ಸ್ಟ್ರಾಂಗ್ ಅವ್ರಿಗಿರೋಂಥ ಹ್ಯೂಮರ್, ಕಾಮಿಡಿ, ಟೈಮಿಂಗ್ ಅದು ಈ ಪಾರ್ಟಲ್ಲಿ ತುಂಬ ಎದ್ದು ಕಾಣುತ್ತೆ. ವಿಜುವಲಿ ಎಷ್ಟೇ ಒಂದು ಬಿಗ್ಗರ್ ಸ್ಪೇಸಲ್ಲಿ ತುಂಬ ವೈಭವ ಕಾಣಿಸಿದ್ರು ಸುನಿ ಸರ್ ಅಂತ ಒಂದು ಟೆಕ್ನಿಷಿಯನ್ದು ಒಂದು ಸ್ಪೇಸ್ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಾಮಿಡಿ ಆಗಿರಲಿ, ಟೈಮಿಂಗ್ ಆಗಿರಲಿ, ನಮ್ಮಿಬ್ಬರ ಒಂದು ರೊಮ್ಯಾನ್ಸ್ ಆಗಿರಲಿ ತುಂಬಾ ಮುದ್ದಾಗಿ ತುಂಬ ಚೆನ್ನಾಗಿ ಬಂದಿರೋವಂಥದ್ದು. ಸೋ ಗ್ಲ್ಯಾಡ್ ದಟ್ ನಾವು ಕೊನೆ ಮೂಮೆಂಟಲ್ಲಿ ಪೋರ್ಚುಗಲ್ ಪೋರ್ಷನ್ ಮಾಡಬೇಕು ಅಂತ ಅಂದ್ಕೊಂಡ್ರು ಹೋಗಿ ಮಾಡಿದ್ದು ಇಟ್ ವಾಸ್ ವರ್ತ್ ಇಟ್. ಆ್ಯಂಡ್ ಆ ಕಷ್ಟಪಟ್ಟಿದ್ದು ಆ ಶಿಪ್ ಮೇಲೆ ಎಲ್ಲರೂ ಹೇಳ್ದಂಗೆ ನಿಂತ್ಕೊಂಡೋಕ್ಕೆ ಆಗ್ತಾ ಇರಲಿಲ್ಲ. ನಾವೇನೋ ಆ್ಯಕ್ಟರ್ಸ್ ನನ್ನ ಪ್ರಕಾರ ಆ್ಯಸ್ ಆ್ಯಕ್ಟರ್ಸ್ ನಾವು ಸ್ವಲ್ಪ ಫೋಕಸ್ಡಾಗಿ ನಮ್ಮ ಡೈಲಾಗ್ಸು, ಡ್ಯಾನ್ಸು, ಆ್ಯಕ್ಷನ್ ಅಂದ್ಕೊಂಡು ಮಾಡ್ತಿದ್ವಿ. ಬಟ್ ಅವ್ರಿಗೆಲ್ಲ ಪ್ರಾಬ್ಲಿ ತುಂಬಾ ಕಷ್ಟ ಆಯಿತು ಆ್ಯಸ್ ಟೆಕ್ನಿಷಿಯನ್ಸ್. ಕ್ಯಾಮ್ರಾ ಇಟ್ಕೊಳ್ಳೋದಾಗಿರಲಿ, ಒಂದು ಲೈಟಿಂಗ್ ಮಾಡೋದಕ್ಕಾಗಲಿ, ಇಟ್ ವಾಸ್ ವೆರಿ ಟಫ್. ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದ ಶೂಟ್ ಎಂಟೈರ್ ಗತವೈಭವದಲ್ಲಿ ಈ ಸಾಂಗ್ ಆ್ಯಂಡ್ ಪ್ರೊಡಕ್ಷನ್ ತುಂಬಾ ಇದ್ರ ಬಗ್ಗೆ ನಾವು ಒಂದು ಸೆಟ್ಟಲ್ಲಿ ಮಾಡಬೇಕಾ, ಗ್ರೀನ್ ಮ್ಯಾಟ್, ಬ್ಲೂ ಮ್ಯಾಟ್ ಹಾಕಿ ಒಂದು ಸೆಟ್ಟಲ್ಲಿ ಮಾಡಿಬಿಡ್ಬೋದಲ್ವ ಈಸಿಯಾಗಿ ಅಂತ ಅಂದ್ಕೊಂಡ್ವಿ. ಬಟ್ ಆ ಅಥೆಂಟಿಸಿಟಿ ಬರಬೇಕು ಅಂತ ಅಂದ್ಬಿಟ್ಟು ತುಂಬ ಒಂದು 6 months 8 months ಈ ಶಿಪ್ ಎಲ್ಲಿ ಸಿಗುತ್ತೆ ಅಂತ ದೇಶಗಳಲ್ಲಿ ಹುಡುಕಿ ಈ ಒಂದು ಶಿಪ್ ಪೋರ್ಚುಗಲಲ್ಲಿ ಇದೆ ಅಂತ ಗೊತ್ತಾಗಿ ಸ್ಯಾಂಟಾ ಮರಿಯಾ ಕೊಲಂಬೋ ಅಂತ ಅಂದ್ಬಿಟ್ಟು ಈ ಶಿಪ್ ನಮಗೆ ಸಿಕ್ಕಿದ್ದು ಮದೇರಾ ಐಲ್ಯಾಂಡಲ್ಲಿ. ಸೊ ಅಲ್ಲಿ ಹೋಗಿ ಎಂಟೈರ್ ಟೀಮ್ನ ಲಿಮಿಟೆಡ್ ಕ್ರೂ ಕರ್ಕೊಂಡು ಹೋಗಿದ್ರು. ಅಲ್ಲಿ ಹೋಗಿ ಯಾರಿಗೂ ಐಡಿಯಾ ಇರಲಿಲ್ಲ ಎಷ್ಟರ ಮಟ್ಟಿಗೆ ನಾವು ಅಲ್ಲಿ ಶೂಟ್ ಮಾಡ್ಬೋದು ಹೇಗೆ ಅಂತ. 2 days ಅಷ್ಟೇ ಹಿಂದೆ ಟೆಕ್ನಿಷಿಯನ್ಸು ಮತ್ತು ಎಲ್ಲರೂ ಹೋಗಿ ನೋಡಿದ್ದು. ಬಟ್ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮಜವಾಗಿತ್ತು ಈ ಟೀಮ್ ಜೊತೆ, ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಕಷ್ಟಪಟ್ಟು ಮಾಡಿರೋವಂಥದ್ದು. ನಾನು ದುಷ್ಯಂತ್ ಅವ್ರಿಗೆ ಜಾಸ್ತಿ ಕ್ರೆಡಿಟ್ ಹೋಗಬೇಕು, ಬಿಕಾಸ್ ಅವ್ರು ಆ್ಯಕ್ಷನ್ ಕೂಡ ಮಾಡಿದ್ದಾರೆ. ನಾವು ಡ್ಯಾನ್ಸ್ ಜೊತೆಗೆ ಅವರು ಆ್ಯಕ್ಷನ್ ಸಹ ಮಾಡಿರೋವಂಥದ್ದು. ಸೊ ಇಟ್ ವಾಸ್ ಲಾಟ್ ಆಫ್ ಡಿಫಿಕಲ್ಟಿ. ಹೀ ಲುಕ್ಸ್ ವೆರಿ ಗುಡ್ ಇನ್ ದ ಫಿಲಮ್. ಐ ಥಿಂಕ್ ಎಂಟೈರ್ 4 ಭಾಗಗಳಲ್ಲಿ ದುಷ್ಯಂತ್ ಅವರ ಬೆಸ್ಟ್ ಲುಕ್ ನನಗೆ ಪರ್ಸ್ನಲಿ ಐ ಫೀಲ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೊ ಎಂಟೈರ್ ಟೀಮ್ಗೂ ಕೂಡ ಅದೇ ಅನಿಸುತ್ತೆ, ಯು ಲುಕ್ ದ ಬೆಸ್ಟ್ ಇನ್ ದಿಸ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಭೂಷಣ್ ಅವರು ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು. ನಮ್ಮ ಒಂದು ಬಾಂಧವ್ಯ ಐ ಥಿಂಕ್ ಇಟ್ ಡೇಟ್ಸ್ ಬ್ಯಾಕ್ ಟು 10-12 years. DKD ಟೈಮಲ್ಲಿ ನಾನು ಭೂಷಣ್ ಅವರು ಒಟ್ಟಿಗೆ ಕಂಟೆಸ್ಟೆಂಟ್ಸ್ ಆಗಿದ್ವಿ DKDಯಲ್ಲಿ. ಆ್ಯಂಡ್ ಇವತ್ತು ನಾವು ಚುಟು ಮಾಡಿದ್ವಿ, ಹೀರೋ ಹೊಂಡಾ ಸಾಂಗ್ ಮಾಡಿದ್ವಿ. ಇವಾಗ ಈ ಶಿಪ್ ಸಾಂಗ್ ಒಟ್ಟಿಗೆ 3ನೇ ಕೊಲ್ಯಾಬ್ರೇಷನ್ ಒಟ್ಟಿಗೆ ಅಸಿಸ್ಟೆಂಟಾಗಿ ಕೂಡ ಮಾಡಿದ್ದೀನಿ. ಇನ್ನು ಅಸಿಸ್ಟೆಂಟ್ ಪೇಮೆಂಟ್ ಬಂದಿಲ್ಲ ಭೂಷಣ್. ಬಟ್ ಸೋ ಮಚ್ ಫನ್. ತುಂಬ ಚೆನ್ನಾಗಿ ಒಂದು ಸಾಂಗಲ್ಲಿ ಡಾನ್ಸ್ ಬೇಕು ಅಂದ್ರೂ ಒಂದು ಕಥೆನ ಹೇಗೆ ಕಾಮಿಕಲ್ ಆಗಿ ವಿತ್ ಸರ್ಸ್ ಎಕ್ಸ್ಪ್ಲನೇಷನ್, ನರೇಷನ್ನಲ್ಲಿ ಭೂಷಣ್ ಅವರ ಕೊರಿಯೋಗ್ರಫಿನ ಹೇಗೆ ಹೇಳ್ಬೋದು ಈ ಒಂದು ಸಾಂಗಲ್ಲಿ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಚುಗಲ್ ಹುಡುಗರಿಗೆ ಭಾಷೆ ಹೇಳ್ಕೊಟ್ಕೊಂಡು ಕಷ್ಟಪಟ್ಕೊಂಡು ನಾವು ಇಲ್ಲಿ ರಿಹರ್ಸಲ್ ಮಾಡಿ ಏನೋ ಫ್ಲಿಪ್ಪು ಅದು ಇದು ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕೆ ಕಷ್ಟ ಆಗ್ತಿತ್ತು. ಸೊ ಫ್ಲಿಪ್ಪೆಲ್ಲ ಆಗಲ್ಲ, ಅದು ಭೂಷಣ್ ವಿ ಹ್ಯಾವ್ ಟು ಡೂ ಸಮಥಿಂಗ್ ಎಲ್ಸ್ ಅಂತ ಅಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡು ಮಾಡಿದಂಥದ್ದು. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ಫನ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಯು ಭೂಷಣ್. ಇನ್ನೊಂದಷ್ಟು ಸಾಂಗ್ಸ್ ಕ್ರಿಯೇಟ್ ಮಾಡೋಣ ಇನ್ನು ಮುಂದೆ ಕೂಡ. ಆ್ಯಂಡ್ ವಿಲಿಯಮ್ ಸರ್ ಇದ್ದಂಗೆ, ಬಿಕಾಸ್ ಹಿ ವಾಸ್ ದ ಗೈಡೆನ್ಸ್ ನಮಗೆ, ಲೈಟಿಂಗ್ ಇಲ್ಲಿದೆ ಹಾಗಿದೆ ಹಾಗೆ ಮಾಡಬೇಕು ಅಂತ. ಸೊ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರ ಟೀಮ್ ಎಲ್ಲರೂ ಅಷ್ಟೇ ಕ್ಯಾಮ್ರಾ ಹಿಡ್ಕೊಂಡು ಲೈಟಿಂಗ್ ಮಾಡಿಕೊಂಡು ಇಟ್ ವಾಸ್ ಲಾಟ್ ಆಫ್ ಡಿಫಿಕಲ್ಟಿ. ತುಂಬ ಚೆನ್ನಾಯಿತು. ಆ್ಯಂಡ್ ಸುನಿ ಸರ್ಗೆ ಸಿಕ್ನೆಸ್ಸು ಫಸ್ಟೇ ಹೇಳ್ತಿದ್ರು, ಮೇಡಮ್ ನನಗೆ ಮಾತ್ರ ಆಗಲ್ಲ, ಮೊದಲೇ ಆಗಲ್ಲ ಅಂತ. ಕೊನೆಗೂ ಹೋಗಿ ಅವರೊಬ್ಬರೇ ಅಲ್ಲ, ಎಂಟೈರ್ ಟೀಮೇ ಫಸ್ಟ್ ದಿನನೇ ವಾಮಿಟ್ ಮಾಡೋಕ್ಕೆ ಶುರು ಮಾಡಿದ್ರು. ಎಕ್ಸೆಪ್ಟ್ ಮೀ ಆ್ಯಂಡ್ ದುಷ್ಯಂತ್, ಎವ್ರಿಬಡಿ ವರ್ ಸಿಕ್. ಸೊ ಐ ಥಿಂಕ್ ಒನ್ ಫನ್ ಎಕ್ಸ್ಪೀರಿಯನ್ಸ್, ಮಜವಾಗಿತ್ತು. ಆ್ಯಂಡ್ ಜೂದಾಸ್ ಆ್ಯಂಡಿ ಅವರ ಮ್ಯೂಸಿಕ್ ಎಂಟೈರ್ ಆಲ್ಬಮ್ ಸೂಪರ್ ಆಗಿದೆ. ಆ್ಯಂಡ್ ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಸಾಂಗ್ ಫಾರ್ ಅಸ್. ವೆರಿ ಹ್ಯಾಪಿ ದಟ್ ನೀವು ನಮ್ಮ ಕರ್ನಾಟಕದ ಟೆಕ್ನಿಷಿಯನ್ಸ್, ಮ್ಯೂಸಿಷಿಯನ್ಸ್ನ ಇಟ್ಕೊಂಡು ಈ ಮ್ಯೂಸಿಕ್ ಮಾಡಿರೋವಂಥದ್ದು. ಸೋ ಗ್ಲ್ಯಾಡ್. ಆ್ಯಂಡ್ ಪ್ರೊಡಕ್ಷನ್ ದೀಪಕ್ ಸರ್ ಎಲ್ಲರೂ ದೇ ಹ್ಯಾವ್ ವರ್ಕ್ಡ್ ವೆರಿ ಹಾರ್ಡ್ ಈ ಒಂದು ಪರ್ಟಿಕ್ಯುಲರ್ ಪೋರ್ಚುಗಲ್ ಸೀಕ್ವೆನ್ಸ್ಗೆ. ಸೊ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಕಿಶನ್ ಇಸ್ ಹಿಯರ್ ಟುಡೇ. ಅವರು ನನ್ನ ಅಣ್ಣನ ಪಾತ್ರ ಮಾಡಿದ್ದಾರೆ ಸಿನಿಮಾದಲ್ಲಿ. ಎಂಟೈರ್ ಟೈಮ್ ರೇಗಿಸ್ಕೊಂಡಿದ್ವಿ.
ಏನೋ ನಾವಿಬ್ರು ಒಟ್ಟಿಗೆ ಏನೋ ಒಂದು ರೊಮ್ಯಾಂಟಿಕ್ ಸೀನ್ ಏನೋ ಮಾಡೋಕ್ಕಾಗಲ್ಲ ಅಂತ ಸುನಿ ಸರ್ ದುಷ್ಯಂತ್ ಅವ್ರು ಯಾವಾಗಲೂ ರೇಕ್ಸವರು. ಬಟ್ ಹೀಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಅಂದರೆ ಕಿಶನ್ನ ನಾವು ಬೇರೆ ಅಂದರೆ ಬಿಗ್ ಬಾಸಲ್ಲಾಗಿರಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ದ ವೇ ಹಿ ಡಾನ್ಸಸ್ ಎಷ್ಟು ಗ್ರೇಸ್ ಎಲ್ಲ ಮಾಡಿದ್ದಾರೆ. ಬಟ್ ಇದರೊಳಗೆ ಒಂದು ಪೌರಾಣಿಕ ಪಾತ್ರದಲ್ಲಿ ತುಂಬಾ ಗಾಂಭೀರ್ಯದಲ್ಲಿ ತುಂಬ ರೆಸ್ಪಾನ್ಸಿಬಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹಿ ಲುಕ್ಸ್ ರಿಯಲಿ ಗುಡ್. ನಮ್ಮ ಕಾಂಬಿನೇಷನ್ ಕೂಡ ಚೆನ್ನಾಗಿ ಬಂದಿದೆ. ಹೋಪ್ಫುಲಿ 14th of November ರಿಲೀಸ್ ಆಗುತ್ತೆ. ಎವ್ರಿಬಡಿ ಗೆಟ್ಸ್ ಟು ಸಿ ದ್ಯಾಟ್. ಎಲ್ರಿಗೂ ನಮಸ್ಕಾರ. ನೆರೆದಿರುವಂತಹ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಗಣ್ಯರಿಗೂ ನಮಸ್ಕಾರ. ಕೆಲವ್ರನ್ನ ದೂರದಿಂದ ನೋಡಿದಾಗ ಜಾಸ್ತಿ ಅಭಿಮಾನ ಇರುತ್ತೆ. ಅವ್ರನ್ನ ಮುಖತಃ ಭೇಟಿ ಆದಮೇಲೆ ಅವರ ನಡವಳಿಕೆಗಳಿಂದ ಸ್ವಲ್ಪ ಅಭಿಮಾನ ಕಮ್ಮಿ ಆಗುತ್ತೆ. ಇನ್ನು ಕೆಲವ್ರನ್ನ ದೂರದಿಂದ ನೋಡಿರ್ತೀವಿ, ಇಷ್ಟಪಟ್ಟಿರ್ತೀವಿ, ಒಂದು ತಕ್ಕ ಮಟ್ಟಿಗೆ ಅಭಿಮಾನವೂ ಇರುತ್ತೆ. ಆದರೆ ಅವ್ರನ್ನ ಭೇಟಿ ಆದಮೇಲೆ ಅವರ ನಡವಳಿಕೆ, ಅವ್ರು ಯಾವ ರೀತಿ ಇನ್ನೊಬ್ಬರನ್ನ ಭಾವಿಸ್ತಾರೆ, ಅದರಿಂದ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗುತ್ತೆ. 2006 ಸೇವಂತಿ ಅಂತ ಒಂದು ಸಿನಿಮಾ, ವಿಜಯ ರಾಘವೇಂದ್ರ ಸರ್ ಹೀರೋ, ರಮ್ಯಾ ಮೇಡಮ್ ಹೀರೋಯಿನ್ನು ಮತ್ತು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ನಿರ್ದೇಶಕರು. ಅದರ ಧ್ವನಿ ಸಿರುಳಿ ಬಿಡುಗಡೆ ಒಂದು ಕಾರ್ಯಕ್ರಮ. ನನಗವಾಗ 10 ವರ್ಷ ವಯಸ್ಸು. ಹೋಗಿದ್ದೆ, ಒಬ್ಬರು ಸ್ಟಾರ್ ನಟರು ಬಂದಿದ್ರು, ನನ್ನ ಕುಟುಂಬದ ಜೊತೆ ಹೋಗಿದ್ದೆ. ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕಲ್ಲ ಅಂತ ಕೇಳಿದೆ. ಹೇಗೋ ಮಾಡಿ ಕರ್ಕೊಂಡು ಹೋದ್ರು. ಅವ್ರನ್ನ ಫೋಟೋ ಅಂತ ಕೇಳಿದ್ಕೆ ಏನು ಮಾಡ್ತಿದ್ಯಮ್ಮ, ಏನು ಎತ್ತಂತೆ, ಏನೋತ್ತಿದೆಯಲ್ಲ ಕೇಳಿ ತೊಡೆ ಮೇಲೆ ಕೂರಿಸ್ಕೊಂಡು, ನಾನು ಯಾರು ಏನೋ ಅಂತ ಗೊತ್ತಿಲ್ಲ, ತೊಡೆ ಮೇಲೆ ಕೂರಿಸ್ಕೊಂಡು ಫೋಟೋ ಕೊಟ್ಟರು. ಅದೇ ನಮ್ಮ ಸ್ಯಾಂಡಲ್ವುಡ್ ಕಿಂಗ್ ಶಿವಣ್ಣ. ಅವತ್ತು ನಾನು ಅಭಿಮಾನಿ ಆಗಿದ್ದು, ಅವತ್ತು. ಅದಕ್ಕಿಂತ ಮುಂಚೆ ಅಫ್ಕೋರ್ಸ್ ನಾನು ಸಿನಿಮಾಗಳಲ್ಲಿ ನೋಡಿದ್ದೆ, ಅವ್ರ ನಟನೆ, ಅವ್ರ ಹಾಡು, ಅವ್ರ ನೃತ್ಯ, ಅದೆಲ್ಲದೂ ಇಷ್ಟಪಟ್ಟಿದ್ದೆ. ಆದರೆ ಒಬ್ಬ ಅಭಿಮಾನಿ ಅಂತ ಆಗಿದ್ದು ಅವ್ರು ಯಾವ ರೀತಿ, ನಾನು ಯಾರು ಏನು ಎತ್ತ ಅಂತ ಗೊತ್ತಿಲ್ಲದಲೇ ಇದ್ರೂ ಕೂಡ ಅವತ್ತು ನನ್ನ ಜೊತೆ ಯಾವ ರೀತಿ ನಡ್ಕೊಂಡ್ರು, ಅವತ್ತು ನಾನು ಅವ್ರಿಗೆ ಅಭಿಮಾನಿ ಆದೆ. ಅದಾದ ನಂತರ 2014-15 ನಾನು ಬ್ರಿಟನ್ನಲ್ಲಿ ಲಾ ಓದಬೇಕಾದ್ರೆ ಏರ್ಪೋರ್ಟ್ನಲ್ಲಿ ನೋಡಿದೆ, ಅವರು ದುಬೈಗೆ ಹೊರಟಿದ್ರು. ನಾನು ಆ ಚಿಕ್ಕ ವಯಸ್ಸಿನ ನೆನಪು ಹೊಡೋದು. ಮತ್ತೆ ನಾನು ಹಣ ಒಂದು ಫೋಟೋ ಅಂತ ಕೇಳಿದೆ. 1 ನಿಮಿಷ ನಮ್ಮ ಬರ್ತೀನಿ, ಬ್ಯಾಗ್ ಡ್ರಾಪ್ ಮಾಡಿ ಬರ್ತೀನಿ ಅಂತ ಲಗೇಜ್ ಡ್ರಾಪ್ ಮಾಡಿ ಬಂದು ಫೋಟೋ ಕೊಟ್ಟೋದ್ರು. ಅವತ್ತು ಗೊತ್ತಿಲ್ಲ ಅವ್ರಿಗೆ ನಾನು ಯಾರು ಏನು ಎತ್ತ ಏನೂ ಐಡಿಯಾ ಇಲ್ಲ. ಅಷ್ಟು ಬ್ಯುಸಿ ಮಧ್ಯೆ ಕೂಡ ಬಂದು ಫೋಟೋ ಕೊಟ್ಟೋದ್ರು. ಅದಾದಮೇಲೆ 2016 ಶಿವಲಿಂಗ ಸಿನಿಮಾ ಲಂಡನ್ನಲ್ಲಿ ಬಿಡುಗಡೆ ಆಗಿತ್ತು. ಅವ್ರ ಕುಟುಂಬ ಸಮೇತರಾಗಿ ಅವತ್ತು ಬಂದಿದ್ರು. ಅವತ್ತು ಸುಮಾರು 100 ಜನ ಕನ್ನಡಿಗರು ಎಲ್ಲ ಸೇರಿದ್ರು. ನಾನು ಅವತ್ತು ಗಮನಿಸಿದ್ದೇನೆಂದರೆ, ಅಷ್ಟು ಜನಕ್ಕೆ ತಾಳ್ಮೆಯಿಂದ ಪ್ರತಿಯೊಬ್ಬರಿಗೂ ಫೋಟೋ ಕೊಟ್ಟರು, ಪ್ರತಿಯೊಬ್ಬರಿಗೂ ಕೊಟ್ಟರು. ನಾನು ಅವತ್ತು ಅಂದ್ಕೊಂಡೆ, ನಿಜವಾಗ್ಲೂ ಚಿತ್ರರಂಗಕ್ಕೆ ಬರುವಂತಹ ನಟರಿಗೆ ಇಂಥವ್ರಲ್ವೇನಪ್ಪ ನಮಗೆ ಮಾದರಿ ಆಗ್ಬೇಕಿರೋರು. ಈ ಥರ ನಡವಳಿಕೆ ಅಲ್ವಾ ಎಲ್ಲರೂ ಇಂಬೈಬ್ ಮಾಡ್ಕೋಬೇಕಾಗಿರೋವಂಥದ್ದು, ಅಳವಡಿಸ್ಕೋಬೇಕಾಗಿರುವಂಥದ್ದು. ಅಣ್ಣವ್ರು ಹಂಗಿದ್ರು ಹಿಂಗಿದ್ರು ಅಂತ ಎಲ್ಲರೂ ಹೇಳೋದು ಕೇಳಿದ್ದೀವಿ. ನಾವು ಅಣ್ಣವ್ರನ್ನ ನೋಡಿಲ್ಲ, ನಾನು ನೋಡೋಕ್ಕಾಗಲಿಲ್ಲ, ನಮ್ಮ ಜನ್ರೇಷನ್ ನಾವು ನೋಡೋಕ್ಕಾಗಲಿಲ್ಲ. ಆದರೆ ಶಿವಣ್ಣನ ನೋಡಿದಾಗ ಬಹುಶಃ ಅಣ್ಣವರು ಹಿಂಗೆ ಇದ್ರೇನೋ ಅಂತ ನಾವು ಭಾವಿಸ್ಬೋದು. ಯಾಕೆಂದರೆ ಬರುವಂಥ ನಮ್ಮಂಥ ಯುವ ನಟರಿಗೆ, ಹೊಸಬರಿಗೆ ಯಾವ ರೀತಿ ನಡ್ಕೋಬೇಕು, ಜನರ ಹತ್ರ ಯಾವ ರೀತಿ ನಡ್ಕೋಬೇಕು, ಯಾರೋ ಒಂದು ಫೋಟೋ ತೆಗೆಸ್ಕೊಳಕ್ಕೆ ಬಂದವ್ರ ಹತ್ರ ಯಾವ ರೀತಿ ನಡ್ಕೋಬೇಕು, ಯಾರೋ ಅಭಿಮಾನಿಗಳು ಇಷ್ಟಪಡೋವಂಥವ್ರು ಬಂದಾಗ ಅವ್ರನ್ನ ಯಾವ ರೀತಿ ನಾವು ನಡೆಸ್ಕೋಬೇಕು. ಇವತ್ತು ಅಪ್ಪು ಸರ್ ನಮ್ಮ ಜೊತೆ ಇಲ್ಲ. ಅವ್ರು ಯಾವ ಕಾರಲ್ಲಿ ಓಡಾಡ್ತಿದ್ರು, ಎಂಥ ಮನೇಲಿದ್ರು, ಏನು ಐಷಾರಾಮಿ ಜೀವನ ನಡೆಸ್ತಿದ್ರು, ಇದು ಯಾವುದೂ ನೆನಪಿಲ್ಲ ನಮಗೆ. ನಾವು ಅವ್ರನ್ನ ಭೇಟಿ ಆದಾಗ ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದು ಒಂದೇ ನೆನಪಲ್ಲಿರೋದು. ಅದು ಒಂದೇ ನೆನಪಲ್ಲಿರೋದು, ಅದು ಒಂದೇ ಉಳಿಯೋದು ಕೂಡ, ಅದು ಒಂದೇ ಉಳಿಯೋದು ಕೂಡ. ಈ ಕಥೆನ ಮೊದಲು ಅಪ್ಪು ಸರ್ 2 ಸಲ ಕೇಳಿದ್ರು. ಅವತ್ತು ನಾನು ಶಿವಣ್ಣನ ಕೂಡ ಅದೇ ಹೇಳ್ತಾ ಇದ್ದೆ. ಅವತ್ತು ಕಥೆ ಕೇಳಿದಾಗ ಕೂಡ ಅಪ್ಪು ಸರ್ ಒಂದು ಮಾತು ಹೇಳಿದರು, ಇದೊಂದು ಕಲ್ಟ್ ಸಿನಿಮಾ ಇದ್ದಂಗಿದೆಯಮ್ಮ, ನಮ್ಮ ಸೌತ್ ಇಂಡಿಯಾದಲ್ಲೇ ಯಾರೂ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ನಾವು ಕ್ಲೈಮ್ಯಾಕ್ಸ್ ಸಿನಿಮಾದ ಕಂಠೀರವದಲ್ಲಿ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಸಂದರ್ಭದಲ್ಲೂ ಕೂಡ ಶಿವಣ್ಣ ಸೆಟ್ಟಿಗೆ ಬಂದಿದ್ರು. ನಮ್ಮ ನಿರ್ದೇಶಕರಾದಂಥ ಸಿಂಪಲ್ ಸುನಿ ಸರ್ ಕೇಳಿದ್ದು ಏನೋ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಅಂತ ಹೇಳಿ ಅಲ್ಲಿ ಶಿವಣ್ಣ ಇದ್ರು ಅಂತ ಹೇಳಿ ಹೋಗಿ ಕರೆದು ಬಂದಿದ್ರು. ಶಿವಣ್ಣ ಯಾವಾಗ ಬರ್ತಾರೆ ನಮಗೆ ಗೊತ್ತಿಲ್ಲ, ಇವ್ರು ಕರೆದು ಬಂದಿದ್ದಾರೆ, ನಮ್ಮ ಪಾಡಿಗೆ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ.
ಅವ್ರು ಒಬ್ರಿಗೂ ಹೇಳದಲೆ ಜೊತೆಲಿ ಒಬ್ಬರೇ ಸಿಂಗಲ್ ಆಗಿ ಅವ್ರ ಜೊತೆ ಒಬ್ರು ಅಸಿಸ್ಟೆಂಟ್ ಕರ್ಕೊಂಡು ಹೋಗಿ ಒಂದು ಸೈಲೆಂಟಾಗಿ ಯಾವುದೋ ಮೂಲೆಯಲ್ಲಿ ನಿಂತ್ಕೊಂಡು ಶೂಟಿಂಗ್ ನೋಡ್ತಾ ಇದ್ದಾರೆ. ನಮಗೆ ಗೊತ್ತೇ ಇಲ್ಲ ಅವ್ರು ಬಂದು 5-6 ನಿಮಿಷ ಮೇಲಾಗ್ಬಿಟ್ಟಿದೆ. ಆಮೇಲೆ ಶಿವಣ್ಣ ಬಂದರು ಅಂತ ಎದ್ದು ಬಿದ್ದು ಅಂತ ಎಲ್ಲ ಹೋದ್ವಿ. ಅವತ್ತು ಕೂಡ ಸಿನಿಮಾದ ಫುಟೇಜ್ಗಳು ರಶಸ್ಗಳೆಲ್ಲ ನೋಡಿ ಅವರು ತುಂಬ ಚೆನ್ನಾಗಿದೆ, ಒಂದು ಅಗಳು ನೋಡಿದ್ರೆ ಸಾಕು ಗೊತ್ತಾಗುತ್ತೆ ಅನ್ನ ಬೆಂದಿದೆಯೋ ಇಲ್ವೋ ಅಂತ. ಹಂಗೆ ಇಷ್ಟು ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಒಂದು ಭಾಳ ಟೇಸ್ಟ್ಫುಲ್ ಆಗಿ ಮಾಡಿದ್ದೀರಾ ಅಂತ. ಮೊದಲನೇ ಸಿನಿಮಾದ ನಟ ಅಂತ ಅನ್ನಿಸ್ತಿಲ್ಲ ಅಂತಲೂ ಅವತ್ತು ಹೇಳಿದ್ರು. ಮತ್ತೆ ಅವ್ರಿಗೆ ಶೋರಿಲು ಮತ್ತು ಬೇರೆ ಬೇರೆ ತೋರಿಸ್ದಾಗ್ಲೂ ಹೇಳಿದ್ರು. ಪಾಪ ಈಗಲೂ ಅದೇ ಹೇಳ್ತಾ ಇದ್ರು. ಭಾಳ ಖುಷಿ ಆಗುತ್ತೆ. ನಮ್ಮ ಪೀಳಿಗೆಗೆ ಯಾರನ್ನೋ ಒಬ್ರನ್ನ ನೋಡ್ಬೋದು, ನೋಡಿ ಈ ಥರ ಇರಬೇಕಪ್ಪ ಅಂತ ತೋರಿಸೋದಕ್ಕೆ ಒಂದು ಫಿಗರ್ ಇದೆ ನಮ್ಮಲ್ಲಿ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಮುಖ್ಯವಾಗಿ ಆ್ಯಕ್ಚುಲಿ ನನ್ನ ಮಾತುದ್ದಕ್ಕೂ ಶಿವಣ್ಣ ಅಣ್ಣ ಅಣ್ಣ ಅಂತ ಹೇಳ್ತಾ ಇದ್ದೀನಿ. ಬಟ್ ತಮಾಷೆ ಏನು ಅಂದರೆ ಅವರ ಹುಟ್ಟಿದ ದಿನ 12 ಜುಲೈ 1962. ನಮ್ಮ ತಂದೆಯವರು ಹುಟ್ಟಿದ ದಿನ 13 ಜುಲೈ 1962. ಒಂದಿನ ನಮ್ಮ ತಂದೆಯವರೇ ಚಿಕ್ಕವರು. ಯಾಕೆ ಹೇಳಿದೆ ಅಂದರೆ ನಮಗೆ ತಂದೆ ಸಮಾನರು, ಆದರೆ ಪಕ್ಕದಲ್ಲಿ ನಿಲ್ಸಿದ್ರೆ ಅಣ್ಣ ಅಂತ ಹೇಳ್ಬೇಕು ಅನ್ಸುತ್ತೆ. ಅವ್ರು ಇವತ್ತಿಗೂ ಅದೇ ಎನರ್ಜಿ. ಅದು ಯಾವ ರೀತಿ ಅವರು ಮೇಂಟೈನ್ ಮಾಡಿದಾರೆ ಗೊತ್ತಿಲ್ಲ. ಆರೋಗ್ಯದ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನೆಲ್ಲ ಫೈಟ್ ಮಾಡಿ ಒಬ್ಬ ಫೈಟರ್ ಥರ ಇವತ್ತು ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ನಿಂತಿದ್ದಾರೆ. ಅವ್ರಿಗೆ ಭಗವಂತ ಅವ್ರನ್ನ ಶತಾಯುಷಿಯಾಗಿಟ್ಟಿರಲಿ. ಅವ್ರು ಹೀಗೆ ಚಿಕ್ಕವ್ರನ್ನ ದೊಡ್ಡವ್ರನ್ನ ಹೊಸಬ್ರನ್ನ ಎಲ್ಲರನ್ನೂ ಆಶೀರ್ವಾದ ಮಾಡ್ತಾ ಅವ್ರು ಶತಾಯುಷಿಯಾಗಿರಲಿ ನಮ್ಮ ಮಧ್ಯೆ ಅಂತ ನಾವು ಆಶಿಸ್ತೀವಿ. ಮುಖ್ಯವಾಗಿ ನಾನು ಸಿನಿಮಾ ಬಗ್ಗೆ ಯಾವಾಗಲೂ ಮಾತಾಡ್ತಾ ಹೇಳ್ತಾ ಇರ್ತೀನಿ, ಸಿನಿಮಾ ಅಂದ್ರೆ ನನಗೆ ಮ್ಯಾಜಿಕ್ ಅಂತ ಅನ್ನಿಸ್ತಿತ್ತು ಚಿಕ್ಕ ಹುಡುಗ ಇದ್ದಾಗಿಂದ. ಅಲ್ಲಿ ಪರದೆ ಮೇಲೆ ಅಣ್ಣವರು ಹಾಡ್ತಿದ್ರೆ ಓ ನಿಜ ಹಾಡ್ತಿದಾರವರು ಅಂತ ಅನ್ಕೊತಾ ಇದ್ದೆ. ಅವ್ರ ಹತ್ರ ನಾನಿಲ್ಲಿ ಹೇಳ್ತಾ ಇದ್ದೆ. ಅಲ್ಲಿ ಯಾರೋ ಒಂದು ಸಾಯೋ ಪಾತ್ರ ಮಾಡ್ತಿದ್ರೆ ಇಲ್ಲಿ ನಮಗೆ ಕರಳು ಕಿತ್ತು ಬರೋದು. ಸೊ ಇದೆಲ್ಲ ನನಗೆ ಮ್ಯಾಜಿಕ್ ಥರ ಕಾಣ್ತಾ ಇತ್ತು. ಆದರೆ ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ. ಇವತ್ತು ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಸಿಂಪಲ್ ಸುನಿ ಸರ್ ಒಬ್ಬ 10 ಚಿತ್ರಗಳ ನಿರ್ದೇಶನ ಮಾಡಿರುವಂತಹ ಒಬ್ಬ ನಿರ್ದೇಶಕರು ತನ್ನ ಜೀವನದ ಕನಸಿನ ಕೂಸು ಗತವೈಭವ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂತ ಅವ್ರು ಬಂದು ಹೇಳ್ತಾರೆ. 19 ಸಿನಿಮಾ 3 ಬೇರೆ ಭಾಷೆಗಳಲ್ಲಿ ಮಾಡಿರುವಂಥ ಆಶಿಕಾ ರಂಗನಾಥ್ ಅಂತ ಒಬ್ಬ ನಟಿ. ನಾನು ಮೊದಲನೇ ಸಿನಿಮಾದಲ್ಲಿ ಅವ್ರ ಜೊತೆ ಅವರ 19 ಸಿನಿಮಾದ ಅನುಭವದ ಜೊತೆ ಅವ್ರ ಜೊತೆ ನಾನು ಕೆಲಸ ಮಾಡುವಂಥ ಅವಕಾಶ. ಅದೇ ರೀತಿ 28 ಚಿತ್ರಗಳಲ್ಲಿ ಸಂಗೀತ ಸಂಯೋಜನೆ ಮಾಡಿರುವಂತಹ ಸಂಗೀತ ನಿರ್ದೇಶಕರಾದಂಥ ಜೂಡಾ ಸ್ಯಾಂಡಿ ಸರ್, ವಿಲಿಯಂ ಡೇವಿಡ್ ಸರ್ ಎಂತೆಂಥ ಚಿತ್ರಗಳು ಕೊಟ್ಟಿರುವಂಥ ಛಾಯಾಗ್ರಾಹಕರು. ಕೇಡಿ ಮುಂದೆ ಅವ್ರ ಕೇಡಿ ಚಿತ್ರ ಕೂಡ ಬರ್ತಾ ಇದೆ. ಈ ಹಿಂದೆ ವಿಕ್ರಾಂತ್ ರೋಣ, ರಂಗಿತರಂಗ, ರಾಜರಥ ಅಂತ ಸಿನಿಮಾಗಳು ಮಾಡಿದ್ದಾರೆ. ನಮ್ಮ VFX ಸೂಪರ್ವೈಸರ್ ಆಶ್ಚರ್ಯ ನೋಡಿ, ಒಬ್ಬ ರಾಧೇಶ್ಯಾಮ್, ಒಂದು ಪುಷ್ಪ ಅಂತ ಚಿತ್ರಗಳನ್ನ ಮಾಡಿರುವಂಥ VFX ಅವರು ನಮ್ಮ ಕನ್ನಡದ ಗತವೈಭವ ಚಿತ್ರ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಮ್ಯಾಜಿಕ್ಕೇ ಅಲ್ಲ, ನಾವು ಅನ್ಕೊಳಕ್ಕಾಗತ್ತಾ? ಇದೆಲ್ಲ ಒಂದು ಮ್ಯಾಜಿಕ್ಕೇ. ಇವತ್ತು ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ. ನಾನು ಚಿಕ್ಕ ವಯಸ್ಸಿಂದ ನನ್ನ ಎದುರುಗಡೆ ಮನೆಯವರು ದೀಪಣ್ಣ, ನಮ್ಮ ನಿರ್ಮಾಪಕರು, ನನ್ನನ್ನು ಸಿನಿಮಾ ಬೇಡ ಗುರು, ನೀನು ಬೇರೆ ಏನಾದರೂ ಮಾಡು, ನೀನು ಬೇರೆ ಏನು ಮಾಡಿದ್ರು ಚೆನ್ನಾಗಾಗ್ತೀಯ, ಸಿನಿಮಾ ಸುಲಭ ಅಲ್ಲ, ಯಾವುದೋ ದೊಡ್ಡ ಕುಟುಂಬದವ್ರಿಗೆ ಓಕೆ, ನಮ್ಮಂಥವ್ರಿಗೆಲ್ಲ ಆಗಲ್ಲಪ್ಪ, ಬೇಡ ಅಂತ ನನ್ನನ್ನು ಸಿನಿಮಾ ತಪ್ಸೋಕ್ಕೋಸ್ಕರ ನನ್ನ ಜೊತೆ ಓಡಾಡೋರು. ಸಿನಿಮಾ ಮಾಡಬೇಡ ಅಂತ ಹೇಳಕ್ಕೆ ನನ್ನ ಜೊತೆ ಓಡಾಡೋರು ಒಂದಷ್ಟು ದಿನ. ಅದಾದ್ಮೇಲೆ ಅವರೇ ಇವತ್ತು ನಮ್ಮ ಜೊತೆ ನಿಂತು ನಿರ್ಮಾಪಕರಾಗಿ ನನ್ನ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಂದ್ರೆ ಏನು. ಈ ರೀತಿ ವರ್ಷಿಣಿ ಅವರು ನಿಜವಾಗ್ಲೂ ಕಾಸ್ಟ್ಯೂಮ್ಸು ಇವತ್ತು ಏನಾದರೂ ಒಂದಷ್ಟು ಅಥೆಂಟಿಸಿಟಿ ಕಾಣ್ತಿದೆ ನಾವು ಹಾಕಿರೋವಂಥ ಉಡುಪುಗಳಲ್ಲಿ ಅಂತಂದರೆ ಅದರಲ್ಲಿ ಸ್ಟೈಲಿಸ್ಟ್ ವರ್ಷಿಣಿ ಅವ್ರದ್ದು ಪಾತ್ರ ತುಂಬ ದೊಡ್ಡದಿದೆ. ನಮ್ಮ ದಯಣ್ಣ ಅವ್ರ ಪಾತ್ರ ಇದೆ. ಆಮೇಲೆ ಈ ಒಂದು ಭಾಗದ ಚಿತ್ರೀಕರಣ ಸಂದರ್ಭದಲ್ಲಿ ನನ್ನ ತಂಡಕ್ಕೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಪ್ರತಿಯೊಬ್ಬರೂ ಅವ್ರ ಕೆಲಸ ಬಿಟ್ಟು ಇನ್ನೆಲ್ಲ ಎಕ್ಸ್ಟ್ರಾನೂ ಮಾಡಿದ್ದಾರೆ. ನಮ್ಮ ನಿರ್ಮಾಪಕರು ಒಂದು ಪಾಯಿಂಟಲ್ಲಿ ನಾವು ಅಲ್ಲಿ ನಮಗೆ ಮ್ಯಾನೇಜರ್ ಸಿಗ್ತಿರಲಿಲ್ಲ. ನಾವು ಒಂದು ಸಣ್ಣ ಒಂದು ದ್ವೀಪದಲ್ಲಿ ಹೋಗಿ ಚಿತ್ರೀಕರಣ ಮಾಡಿ ಬಂದಿರೋದು. ಅವ್ರು ಹೋಗಿ ಒಂದು ಡ್ರೈವರ್ ಕೆಲಸನೂ ಮಾಡಿಬಿಟ್ಟಿದ್ದಾರೆ. ಇಂಥ ಕೆಲಸ ಅಂತ ಬಿಟ್ಟಿಲ್ಲ. ಆಶಿಕಾ ಅವರು ಚಿತ್ರದ ನಾಯಕ ನಟಿ ಅಲ್ದಲೆ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಡ್ಯಾನ್ಸ್ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಎಲ್ಲ ಥರನೂ ಅವರೂ ಪಾತ್ರ ನಿರ್ವಹಿಸಿದ್ದಾರೆ. ಭೂಷಣ್ ಮಾಸ್ಟ್ರು ಅವರೊಬ್ಬರ ಅಸಿಸ್ಟೆಂಟ್ ಇಲ್ದಂಗೆ ಬಂದು ಮಾಡಿ ಅವ್ರ ಕಷ್ಟ ಪಾಪ. ಅಲ್ಲಿ ಪೋರ್ಚುಗಲಲ್ಲಿ ಪಾಪ ಅವ್ರಗಳಿಗೆ ಇಂಗ್ಲೀಷ್ ಬರೋದು ಅಷ್ಟರಲ್ಲೇ ಇದೆ, ನಮ್ಗಳಿಗೆ ಯಾರಿಗೂ ಪೋರ್ಚುಗೀಸ್ ಬರಲ್ಲ. ಸೊ ಅದೊಂದು ರೀತಿ ಒಂದು ಬೇರೆ ಒಂದು ಅನುಭವ. ನಮ್ಮ ಚಿರು ಕೂಡ ಒಂದು ಪಾತ್ರ ನಿರ್ವಹಿಸಿದ್ದಾರೆ, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹೀಗೆ ಎಲ್ಲರ ಶ್ರಮ ಇದೆ. ನಾನು ಒಂದು ಘಟನೆನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. 2018ರಲ್ಲಿ
ನಾನು ಅಷ್ಟೊತ್ತಿಗೆ ಆಲ್ರೆಡಿ ನಾನು ಬೀದಿ ನಾಟಕ, ಡ್ರಾಮಾ, ಶಾರ್ಟ್ ಸಿನಿಮಾಗಳು ಮತ್ತು ಈ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಸ್ ಈ ಥರದ್ದೆಲ್ಲ ನಾನು ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಆಲ್ರೆಡಿ. ನಮ್ಮ ತಂದೆಯವ್ರ ಹತ್ರ ಈ ವಿಚಾರವಾಗಿ ಅವ್ರಿಗೆ ಇಷ್ಟ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವ್ರ ಸ್ನೇಹಿತರು ಎಲ್ಲರೂ ಒಮ್ಮೆ ಊಟಕ್ಕೆ ಸೇರಿದಾಗ ಮಗ ಇಷ್ಟೆಲ್ಲ ಆಸೆ ಪಡ್ತಾನೆ, ಒಂದು ಸಿನಿಮಾ ಮಾಡೋಕ್ಕೇನು ಅಂತ ಈ ಥರ ಚರ್ಚೆ ಆಯಿತು. ನಮ್ಮ ತಂದೆಯವ್ರು ಯಾವುದೋ 3 ಆಪ್ಷನ್ ಕೊಟ್ಟರು. ಈ ಮೂರು ಪ್ರೊಫೆಷನ್ ಬಿಟ್ಟು ಇನ್ನು ಬೇರೆ ಇನ್ನೇನೇ ಮಾಡಿದ್ರು ನಾನು ಸಪೋರ್ಟ್ ಮಾಡಲ್ಲ ಅಂತ ಇಂಡೈರೆಕ್ಟಾಗಿ ಸಿನಿಮಾಗೆ ನಂದಂತೂ ಸಪೋರ್ಟ್ ಇಲ್ಲ. ನಾನು ಅವತ್ತು ಅವ್ರಿಗೆ ಹೇಳಿದೆ, ಕಷ್ಟ ಅಂತ ಬಂದವ್ರು ಯಾರನ್ನೂ ನೀವು ಬರಿಗೆಯಲ್ಲಿ ಕಳಿಸಿಲ್ಲ, ಏನಾಗುತ್ತೋ ಸಹಾಯ ಮಾಡಿದ್ದೀರಾ. ಅವರೆಲ್ಲ ಹೋಗ್ಬೇಕಾರೆ ನಿನ್ನ ಹೆಂಡತಿ ಮಕ್ಳಿಗೆ ಒಳ್ಳೇದಾಗ್ಲಪ್ಪ ಅಂತ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮದು ಅಂತ ನನಗೇನು ದುಡ್ಡು ಬೇಡ, ಆ ಆಶೀರ್ವಾದ ಒಂದಿದೆ, ಅದು ನಾನು ಕಾಪಾಡ್ತೀನಿ, ನೀವು ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅಂತ. ಅದು ಹೇಳಿ ಹೊರಟು ಬಂದೆ. ಬಹಳಷ್ಟು ದಿನ ನನ್ನ ಮನಸ್ಸಲ್ಲಿ ಒಂದು ನೋವು ಉಳ್ಕಂತು. ಯಾಕೆ ಒಂದು ಸಲ ನೋಡ್ಬೋದಲ್ಲ, ಏನಕ್ಕೆ ಇವರು ಏಕಾಏಕಿ ತಿರಸ್ಕಾರ ಮಾಡೋದೇನಕ್ಕೆ? ಇಲ್ಲಿ ನಾನು ಶ್ರಮ ಪಡ್ತಿರೋದು, ನಾನು ಬೀದಿ ನಾಟಕ ಮಾಡ್ತಿರೋದು, ಡ್ರಾಮಾ ಮಾಡ್ತಿರೋದು, ಇವ್ರು ಕಾಣ್ತಿಲ್ವಾ? ಒಂದು ಸಲ ನೋಡ್ಬೋದಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೆ ಅವತ್ತು ಬಹಳ ನೋನಲ್ಲಿ ಒಂದ್ಸಲ ನನಗೇನು ಪ್ರೇರೇಪಣೆ ಆಯಿತು ಗೊತ್ತಿಲ್ಲ. ನಾನು ಅಣ್ಣವ್ರ ಸಮಾಧಿಗೆ ಹೋದೆ. ಅಲ್ಲಿ 2 ವಿಚಾರ ನಾನು ತುಂಬ ಸೂಕ್ಷ್ಮವಾಗಿ ಗಮನಿಸಿದೆ. ಒಂದು, ಉದ್ದಕ್ಕೂ ಒಂದಷ್ಟು ಅವ್ರು ಮಾಡಿರೋಂಥ ವೈವಿಧ್ಯಮಯವಾದಂಥ ಪಾತ್ರಗಳದ ಪೋಸ್ಟರ್ಗಳನ್ನ ಹಾಕಿದರು. ಮತ್ತು ಇನ್ನೊಂದಷ್ಟು ಆ ವ್ಯಕ್ತಿ ದೈಹಿಕವಾಗಿ ನಮ್ಮನ್ನು ಅಗಲಿ 12 ವರ್ಷ ಆದಮೇಲೂ ಕೂಡ ಅಲ್ಲಿಗೆ ಜನ ಬರ್ತಾ ಇದ್ದಾರೆ, ಆಶೀರ್ವಾದ ತಗೊಂತಾ ಇದ್ದಾರೆ, ಅಲ್ಲಿ ಅವ್ರ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದಾರೆ, ಅಲ್ಲಿ ಆಶೀರ್ವಾದ ಪಡ್ಕೊತಾ ಇದ್ದಾರೆ. ನಾನು 2 ವಿಚಾರ ಬಹಳ ಸೂಕ್ಷ್ಮವಾಗಿ ನನ್ನ ಮನಸ್ಸಲ್ಲಿ ಉಳ್ಕಂತು. ಒಂದು, ದೈಹಿಕವಾಗಿ ಆ ವ್ಯಕ್ತಿ ನಮ್ಮನ್ನು ಅಗಲಿ 12 ವರ್ಷ, ಅವತ್ತಿಗೆ 12 ವರ್ಷ ಆಗಿದ್ರು ಕೂಡ ಇವತ್ತಿಗೂ ಜನರ ಮನಸ್ಸಲ್ಲಿ ಅವ್ರು ಇದ್ದಾರಲ್ಲ. ಒಬ್ಬ ಕಲಾವಿದನಿಗೆ ಈ ಕರ್ನಾಟಕ ರಾಜ್ಯದ ಜನ ಯಾವ ರೀತಿ ಪ್ರೀತಿ ಕೊಡ್ತಾರೆ. ನೀವು ನಿಜವಾಗ್ಲೂ ಕಲಾ ಸರಸ್ವತಿನ ಪ್ರೀತಿಸಿ ನಿಮ್ಮನ್ನು ನೀವು ಅರ್ಪಿಸಿದ್ರೆ ಎಷ್ಟು ನಾವು ಪ್ರೀತಿಸ್ತೀವಿ ನೋಡಿ ಅಂತ ತೋರಿಸ್ಕೊಟ್ಟಿದ್ದಾರೆ ಕರ್ನಾಟಕದ ಜನ. ಆ ಪ್ರೀತಿಗಿಂತ ದೊಡ್ಡದು ಇನ್ಯಾವುದು ಸ್ಥಾನಮಾನ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ. ಅದೇ ಎಲ್ಲದಕ್ಕಿಂತ ದೊಡ್ಡದು ಅಂತ ಅನ್ನಿಸ್ತು. ಒಂದು. ಎರಡನೇದು, ಅವರು ಅಷ್ಟು ಪಾತ್ರಗಳು, ವೈವಿಧ್ಯಮಯವಾದಂಥ ಪಾತ್ರಗಳ ಪೋಸ್ಟರ್ಗಳು ಅಂಟಿಸಿರೋದು ನೋಡಿ ಇನ್ನೊಂದೇನಿಸ್ತು ಅಂದರೆ, ನಮಗೆ ಭಗವಂತ ಕೊಟ್ಟಿರೋದು ಒಂದೇ ಜನ್ಮ. ಈ ಒಂದು ಜನ್ಮದಲ್ಲಿ ಇಷ್ಟೋ ವೈವಿಧ್ಯಮಯವಾಗಿ ಬೇರೆ ಬೇರೆ ಜನ್ಮಗಳನ್ನ ನಾವು ತಾಳದಂಗೆ ನಾವು ಮಾಡಿರೋದು ಅಂದರೆ ಬೇರೆ ಬೇರೆ ಕ್ಯಾರೆಕ್ಟರ್ಸು. ಒಂದು ಕ್ಯಾರೆಕ್ಟರ್ ನಮ್ಮದು, ಬಟ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಆಗಿ ನಾವು ಜೀವಿಸಿದೀವಲ್ಲ. ಒಬ್ಬ ಕಲಾವಿದನಾಗಿ ಇದಕ್ಕಿಂತ ಇನ್ನೇನು ಬೇಕಯ್ಯ, ಇದಕ್ಕಿಂತ ಇನ್ನೇನು ಯಾವುದೋ ಜನ್ಮದ ಸೌಭಾಗ್ಯ ಅಲ್ವ ಇದು ಅಂತಲೂ ಅನ್ನಿಸ್ತು. ಅವತ್ತು ನಿರ್ಧಾರ ಮಾಡಿದೆ, ಓಕೆ, ತಂದೆ ತಾಯಿ ವಿರೋಧ ಆಗಿರ್ಬೋದು, ಅವ್ರ ಆತಂಕ ಆಗಿರ್ಬೋದು, ಯಾವುದೂ ತಪ್ಪಲ್ಲ, ಅದೆಲ್ಲ ಸರಿ. ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂದರೆ ಇವತ್ತು ನಾವು ಒಬ್ಬರೇ ಇರ್ಬೋದು, ನಮ್ಮ ಜೊತೆ ನಾಳೆ ದಿನ ಎಲ್ಲರೂ ಕೈ ಜೋಡಿಸ್ತಾರೆ. ಎಲ್ಲ ಒಂದು ಯಾರ್ಯಾರು ಬೇಡ ಅಂತಾರೋ ಅವರೆಲ್ಲ ಬೆಂತಟ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ, ಮುನ್ನುಗ್ಗೋಣ ಅಂತ ಒಬ್ಬನೇ ಹೊರಟೆ. ಜೊತೆಲಿ ನಮ್ಮ ದೀಪೋಣ ಸೇರ್ಕೊಂಡ್ರು, ಒಬ್ಬೊಬ್ಬರೇ ಸುನಿ ಸರ್ ಸೇರ್ಕೊಂಡ್ರು, ಪುಷ್ಕರ್ ಅವ್ರು ಬಂದರು, ಆಶಿಕ್ ಅವ್ರು ಬಂದರು, ಇನ್ನೊಬ್ರು ಮತ್ತೊಬ್ರು, ಎಲ್ಲ ಒಂದು ದೊಡ್ಡ ತಂಡ ಆಯಿತು. ಇವತ್ತು ಗತವೈಭವ ಆಗಿ ನಿಮ್ಮ ಮುಂದೆ ನಿಂತಿದ್ದೀವಿ. ಇದು ನನ್ನ ಜೀವನದಲ್ಲಿ ಬಹಳ ಗಾಢವಾಗಿ ಉಳಿದಿರುವಂಥ ಘಟನೆ ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸ್ತು. ಈ ಘಟನೆಗೆ ಇಲ್ಲಿ ಶಿವಣ್ಣ ಕೂಡ ಇರೋದ್ರಿಂದ ಹೇಳೋದಕ್ಕೂ ಸೂಕ್ತ ಅಂತ ಅನಿಸ್ತು, ಅದಕ್ಕೆ ಹೇಳಿದೆ. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಅವ್ರು ಎಷ್ಟೇ ಬ್ಯುಸಿ ಇದ್ರು ಕೂಡ, ಒತ್ತಡದಲ್ಲಿ ಇದ್ರು ಕೂಡ ಬಂದು, ನಾನು ಬಂದಿದ ತಕ್ಷಣ ಹೇಳಿದೆ, ಅಣ್ಣ ಬಂದ್ಬಿಟ್ಟಿದ್ದೀರಾ, 1 hour ನಮ್ಮ ಜೊತೆ ಇರಲೇಬೇಕು ನೀವು ಅಂತ. ಸೊ 1 ಗಂಟೆಗಿಂತ ಹೆಚ್ಚು ಸಮಯ ನಮ್ಮ ಜೊತೆ ಅವ್ರು ಕಳೆದಿದ್ದಾರೆ. ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತೀನಿ. ನನ್ನ ಇಡೀ ತಂಡಕ್ಕೆ, ಅವರ ಕೆಲಸಗಳಿಗಿಂತ ಜಾಸ್ತಿ ಕೆಲಸ ಮಾಡಿದ್ದಾರೆ ಇಡೀ ತಂಡ. ಯಾರ್ದಾದ್ರೂ ಹೆಸರು ನಾನು ತಪ್ಪಿಸಿದ್ರೆ, ಮಿಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ನನ್ನ ಇಡೀ ತಂಡಕ್ಕೆ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮನ ಮೇಡಮ್ ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಾ. ನಮ್ಮ ಎಲ್ಲ ಕಾರ್ಯಕ್ರಮವನ್ನು ನೀವೇ ನಡೆಸ್ಕೊಡ್ತಿದ್ದೀರಾ, ತುಂಬ ಧನ್ಯವಾದಗಳು. ನಮ್ಮ ಮಾಧ್ಯಮ ಮಿತ್ರರು, ನಾನು ಹೊಸಬ, ನನ್ನ ಮಾತಲ್ಲಿ ಏನಾದರೂ, ನನ್ನ ತೊದಲು ನುಡಿಯಲ್ಲಿ ಏನಾದರೂ ತಪ್ಪಿದರೆ ನೀವು ಕ್ಷಮಿಸಿ. ಎಲ್ರಿಗೂ ಧನ್ಯವಾದಗಳು. ಸರ್, ತುಂಬ ಖುಷಿ ಆಗ್ತಿದೆ. ಇವತ್ತು ನಮ್ಮ ಸಿನಿಮಾಗೆ ನೀವು ಬಂದುಬಿಟ್ಟು ನಮ್ಮ ಸಾಂಗ್ ರಿಲೀಸ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಿರೋದು ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಅಣ್ಣ. ಪರ್ಟಿಕ್ಯುಲರಾಗಿ ಈ ಸಾಂಗ್ ರಿಲೀಸ್ ಮಾಡ್ತಿರೋ ಅನುಭವ ಏನಂದರೆ, ಟೆಕ್ನಿಕಲ್ ಪಾರ್ಟಲ್ಲಿ ಬೇರೆ ವಿಭಿನ್ನವಾಗಿ ಲೈಟಿಂಗ್ ಎಲ್ಲ ಮಾಡಿದ್ವಿ. ಬಟ್ ಇದು ತುಂಬ ಟಾಸ್ಕ್ ಇತ್ತು. ಆ ಶಿಪ್ಪಲ್ಲಿ ಯಾವ ಜನ್ರೇಟ್ರ್ ಹೋಗೋಕ್ಕಾಗ್ತಿರಲಿಲ್ಲ. ಆಮೇಲೆ ಒಂದು ಸಣ್ಣ ಪಾತ್ನ ಟ್ರಾವೆಲ್ ಮಾಡಬೇಕಾಗಿತ್ತು. ಅದನ್ನು ನಾವು ಆ ಟ್ರ್ಯಾಕಲ್ಲಿ ಹೋಗ್ತಿರ್ಬೇಕಾದ್ರೆ ಎಷ್ಟೋ ಕಿಲೋಮೀಟ್ರ್ ಹೋಗ್ತಿದ್ವಿ.
ಅದಾದಮೇಲೆ ಡ್ಯಾನ್ಸಿಗೆ ಪಾರ್ಟ್ ಬಂದಾಗ ಡ್ಯಾನ್ಸಲ್ಲಿ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ಅಣ್ಣ. ಅಂದರೆ ತುಂಬ ಕಷ್ಟ ಆಗೋದು, ಹಿಂಗೆ ಅಂತ ಇರ್ತದೆ ಶಿಪ್ಪು. ಅದಾದಮೇಲೆ ಕ್ಯಾಮ್ರಾ ಇಟ್ಕೊಂಡೋದ್ರೆ ಇವ್ರು ಹಿಂಗೆ ಹೋದರೆ ಅದಕ್ಕೆ ಕ್ಯಾಮ್ರಾ ಹಂಗೆ ಹೋಗೋದು, ಅಷ್ಟು ಡಿಫಿಕಲ್ಟೀಸ್ ಇತ್ತು. ಬಟ್ ಅಚೀವ್ ಮಾಡಿದ್ವಿ. ಆಮೇಲೆ ತುಂಬ ಸಿಕ್ನೆಸ್ ಬಂದುಬಿಟ್ಟು ತುಂಬ ಜನ ವಾಮಿಟ್ ಮಾಡಿಕೊಂಡು ಆ ಟೆಕ್ನಿಕಲಾಗಿ ವರ್ಕ್ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ಆದರೂ ಒಂದು ಲೆವೆಲಿಗೆ ಅಚೀವ್ ಮಾಡಿಕೊಂಡು ಸುನಿ ಸರು ಕತೆ ಹೇಳಿದಾಗ ಈ ಕತೆಗೆ ಇದೊಂದು ಬೇರೆ ಫ್ಲೇವರ್ ಅಂತಂದರು. ದುಷ್ಯಂತ್ ಸರು ತುಂಬ ಕಷ್ಟಪಟ್ಟಿದ್ದಾರೆ. ಮೊದಲನೇ ಸಿನಿಮಾ ಹೀರೋ ಅಂತಲೇ ಹೇಳೋಕ್ಕಾಗಲ್ಲ. ಆಶಿಕಾ ಮೇಡಮ್ ಅಂತ ಆಲ್ರೆಡಿ ಗೊತ್ತಿರೋದೆ. ಆಮೇಲೆ ನಮ್ಮ ಪ್ರೊಡ್ಯೂಸರು ಎಷ್ಟೊತ್ತಾದರೂ ಸರಿ ಏನು ಬೇಕಾದ್ರೆ ಕೊಡ್ತಿದ್ರು ಸರ್. ಆಮೇಲೆ ಬೇರೆ ಕಡೆ ಖರ್ಚು ಜಾಸ್ತಿ ಇರ್ತಿತ್ತು, ಆದರೆ ಟೆಕ್ನಿಕಲ್ ಪಾರ್ಟ್ ಬಂದಾಗ ದಟ್ ವಾಸ್ ಒನ್ ಗುಡ್ ಜರ್ನಿ ಸರ್. ಆದರೆ 4 ಸಿನಿಮಾದ ಕತೆ 4 ವಿಭಿನ್ನ ರೀತಿಯಲ್ಲಿ ಒಂದೊಂದು ಡಿವೈಡ್ ಮಾಡಬೇಕಾಗಿತ್ತು. ಅದನ್ನೆಲ್ಲ ಸುನಿ ಸರ್ ನನಗೆ ಕತೆ ಹೇಳ್ಬೇಕಾದ್ರೆ ದಟ್ ವಾಸ್ ರಿಯಲಿ ವೆರಿ ಫ್ರೆಶ್ ಕಾರ್ಡ್. ಸೊ ಟೆಕ್ನಿಕಲ್ ಪಾರ್ಟಿ ಇನ್ನು ಮುಂದೆ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಭೂಷಣ್ ಸರ್ ಥ್ಯಾಂಕ್ ಯು. ಜೋಳ ಸರ್ ತುಂಬ ಸಾಂಗ್ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಭೂಷಣ್ ಸರ್ ಚೆನ್ನಾಗಿ ನಾವು ಕೊರಿಯೋಗ್ರಫಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ತುಂಬ ಸ್ಪೆಷಲ್ ಆಪರ್ಚುನಿಟಿ ನನಗೆ. ತುಂಬ ಹಾಂ ಸರ್, ಓ ಸಾರಿ. ಸೊ ತುಂಬ ಕ್ಯಾಂಡಿಡಾಗಿ ಹೇಳ್ತೀನಿ, ಬಿಕಾಸ್ ನಿಜವಾಗ್ಲೂ ನೀವು ಕರಿತೀರಾ ಅಂದ್ಕೊಂಡಿರಲಿಲ್ಲ. ತುಂಬಾ ಸ್ಪೆಷಲ್, ಬಿಕಾಸ್ ನನಗೆ ಈ ಪಾತ್ರಕ್ಕೆ ಆಡಿಷನ್ ತೊಗೊಂಡಿರಲಿಲ್ಲ. ಆ್ಯಂಡ್ ಆ ಕ್ಯಾರೆಕ್ಟರ್ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರು. ಆ್ಯಂಡ್ ಶೂಟಿಂಗ್ ಹೇಗೆ ಮಾಡಿದೆ ಅಂತಲೇ ನನಗೆ ಗೊತ್ತಿಲ್ಲ, ಬಿಕಾಸ್ ನಾನು ಶೂಟಿಂಗ್ ಮಾಡಬೇಕಾದ್ರೆ ಐ ಹ್ಯಾಡ್ ಡೆಂಗು. ಸೊ ವಿ ರಿಯಲಿ ಫಾಟ್ ಆಲ್ ದ 4 days ಆ್ಯಂಡ್ ಐ ಶಾಟ್ ಇಟ್. ಆ್ಯಂಡ್ ನಾನು ಯಾವಾಗಲೂ ಎಲ್ಲರೂ ಡಾನ್ಸರಾಗಿ ನೋಡಿರ್ತಾರೆ ಅಥವಾ ಯುನೋ ಇನ್ ಇನ್ಸ್ಟಾಗ್ರಾಮ್. ಸೊ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಸಿಂಪಲ್ ಸುನಿ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ನನ್ನ ಕಲೆನ ಬೇರೆ ರೀತಿಯಲ್ಲಿ ಜನಗಳಿಗೆ ತೋರ್ಸೋಕ್ಕೆ ಐ ಥಿಂಕ್ ದಿಸ್ ಈಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಐ ಹ್ಯಾವ್ ಗಾಟ್ ರೈಟ್ ನೌ. ಆ್ಯಂಡ್ ಥ್ಯಾಂಕ್ ಯು ಸಿಂಪಲ್ ಸುನಿ ಸರ್. ಅಷ್ಟೇ, ದಟ್ಸ್ ಅಬೌಟ್. ಕಿಶನ್ ಅವರೇ 1 ಸೆಕೆಂಡ್. ಹೆಚ್ಚಾಗಿ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ಶರ್ಟ್ 4 ಬಟನ್ ಓಪನ್ ಇಟ್ಬಿಟ್ಟು ಒಂದು ಹೀರೋಯಿನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡಿ ಅದೆಲ್ಲ ವೈರಲ್ ಆಗಿರುವಂಥ ಡಾನ್ಸ್ ವಿಡಿಯೋಸ್ ನಾವೆಲ್ಲರೂ ನೋಡಿದ್ದೀವಿ. ಇಲ್ಲಿ ಬೇರೆ ದೇವಲೋಕದಲ್ಲಿ ಇರ್ತಾರೆ ಇವರು. ಸೊ ಆ ಥರ ದೇವಲೋಕದ ಕನ್ಯೆ ಜೊತೆ ಡಾನ್ಸ್ ಸೀಕ್ವೆನ್ಸ್ ಏನಾದರೂ ಇದೆಯಾ ಸರ್? ಸ್ಯಾಡ್ಲಿ ಆ ಅವಕಾಶ ನನಗೆ ಆಶಿಕ್ ಅವ್ರ ಜೊತೆ ಸಿಕ್ಕಲಿಲ್ಲ. ಬಿಕಾಸ್ ಸರ್ ಅವ್ರು ಏನು ಬಿಕಾಸ್ ವಿ ಆರ್ ಆ್ಯಕ್ಚುಲಿ ಅಣ್ಣ ಆ್ಯಂಡ್ ತಂಗಿ ಇನ್ ದ ಮೂವಿ. ಸೊ ನಾವು ಸಿಬ್ಲಿಂಗ್ಸ್ ಆ್ಯಕ್ಚುಲಿ ಮೂವಿಲಿ. ಸೊ ಆ ಆಪರ್ಚುನಿಟಿ ನಂಗೆ ಸಿಕ್ಕಿಲ್ಲ. ಬಟ್ ಹೋಪ್ಫುಲಿ ಸೂನ್ ವಿ ವಿಲ್ ಡೂ ಅ ಡಾನ್ಸ್ ಟುಗೆದರ್. ಹೌದು ಕಿಶನ್ ಅವರೇ, ಖಂಡಿತವಾಗ್ಲೂ. ಬಟ್ ಟ್ರೂಲಿ ಶಿವಣ್ಣ ಅವರೇ ಬಹಳ ಅದ್ಭುತವಾಗಿ ಡಾನ್ಸ್ ಮಾಡ್ತಾ ಇವತ್ತು ನಿಮ್ಮ ಮುಂದೆ ಬರಬೇಕು ಅಂತ ಬಹಳ ಜೋಶ್ನಲ್ಲಿದ್ದರು. ಸೊ ಶಿವಣ್ಣ ನೋಡಿ ಹೇಗೆ ಅನಿಸ್ತಾ ಇದೆ ಕಿಶನ್ ಅವರೇ? ಆ್ಯಕ್ಚುಲಿ ಅವ್ರನ್ನ ನೋಡ್ಕೊಂಡು ಬೆಳೆದಿರೋದು, ಅವ್ರ ಡ್ಯಾನ್ಸ್ನ ನೋಡ್ಕೊಂಡು ಬೆಳೆದಿರೋದು, ಸ್ಪೆಷಲಿ ಅವ್ರ ಓಲ್ಡ್ ಸಾಂಗ್ಸು. ಆ್ಯಂಡ್ ಇವತ್ತಿಗೂ ಆ್ಯಕ್ಚುಲಿ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಅವ್ರು ತುಂಬ ಹಾಡನ್ನ ರೀಮೇಕ್ ಮಾಡ್ತೀನಿ. ತಿಲಾನ ಐ ಡಿಡ್ ರೀಸೆಂಟ್ಲಿ. ಅವ್ರು ಶೂಟ್ ಮಾಡಿರೋ ಪ್ರತಿಯೊಂದು ಲೊಕೇಶನ್ಗೂ ಹೋಗ್ಬಿಟ್ಟು ಐ ಹ್ಯಾವ್ ಆ್ಯಕ್ಚುಲಿ ಪ್ಲೇಸ್ಡ್ ಇಟ್ ಎಕ್ಸಾಕ್ಟ್ಲಿ ದ ಸೇಮ್ ವೇ. ಸೊ ಥ್ಯಾಂಕ್ ಯು ಶಿವಣ್ಣ ಫಾರ್ ಬೀಯಿಂಗ್ ಹಿಯರ್ ಟುಡೇ. ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಇಲ್ಲಿಗೆ ಬಂದಿರೋದಕ್ಕೆ. ಆ್ಯಂಡ್ ವಿಲಿಯಮ್ ಸರ್ ಆಲ್ರೆಡಿ ಹೇಳಿದ್ರು ಹೇಗೆ ಶಿಪ್ ಹೇಗಿತ್ತು ಅಂತ. ಇದೊಂಥರ ತೆಲಾಡ್ಕೊಂಡು ಮಾಡಿರೋ ಸಾಂಗು. ಶೂಟಿಂಗ್ ಮುಗಿದ್ಮೇಲೆ ಹೊರಗಡೆ ಹೋದ್ಮೇಲೆ ತೆಲಾಡ್ತಾ ಇದ್ರು ನಮ್ಮ ವಿಲಿಯಮ್ ಸರು. ನಾವು ಜೊತೆಲಿ ಸೇರ್ಕೊಂಡು ತೆಲಾಡ್ತಾ ಇದ್ವಿ, ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ವಿ. ಯಾಕಂದರೆ ನಾಳೆ ದಿನ ಪ್ರಿಪೇರ್ ಆಗೋಕ್ಕೆ ಬೋಟ್ ಮೇಲೆ ಹೆಂಗೆ ಕೆಲಸ ಮಾಡೋದು ಅಂತ ಹಿಂದಿನ ದಿನನೇ ತಯಾರಿ ತೊಗೊಂಡು ನೆಕ್ಸ್ಟ್ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಅದರಲ್ಲಿ ಒಬ್ಬರು ಬಚಾವ್ಬಿಟ್ರು, ಬರಲಿಲ್ಲ ನನ್ನ ಜೊತೆ, ಬರೀ ಊಟಕ್ಕೆ ಮಾತ್ರ ಬರ್ತಾಯಿದ್ರು. ಬಟ್ ತುಂಬ ಕಷ್ಟ ಆಯಿತು ಸಾಂಗ್ ಮಾಡೋಕ್ಕೆ. ರೆಗ್ಯುಲರಾಗಿ ಇಲ್ಲಿ ಬನ್ನಿ ಸರ್, ಹಂಗೆ ಬನ್ನಿ ಸರ್, ಲೈಟಿಂಗ್ ಬರುತ್ತೆ ಅಂತ. ನಾವು ಸಣ್ಣ ಪಾತು ಈ ಕಡೆ ಹೋಗ್ಬೇಕು ಸರ್ ಅಂತ ಶಿಪ್ ಒಂದು ಕಡೆ, ನಾವೊಂದು ಕಡೆ. ತುಂಬ ಅಂದರೆ ಒಂಥರ ಹೊಸದಾಗಿತ್ತು ನಮಗನ್ನ ಶೂಟಿಂಗು. ಅದರಲ್ಲಿ ಇದು ವಿಶಿಷ್ಟ ಯಾಕೆ ಅಂದರೆ ನಾನು ಒಬ್ಬನೇ ಹೋಗಿದ್ದೆ, ನನ್ನ ಅಸಿಸ್ಟೆಂಟ್ಸ್ ಯಾರೂ ಬಂದಿರಲಿಲ್ಲ ಜೊತೆಲಿ. ಯಾಕೆಂದರೆ ಅವ್ರದ್ದು ವೀಸಾ ಕ್ಯಾನ್ಸಲ್ ಆಗೋದು ಲಾಸ್ಟ್ ಮೂಮೆಂಟಲ್ಲಿ. ಸೊ ಹತ್ರನೇ ಇದ್ವಿ. ಸೊ ಅಲ್ಲಿ ನಮ್ಮ ಡಾನ್ಸರ್ಸ್ ಬೇರೆ, ಅವ್ರಿಗೆ ಆಬ್ವಿಯಸ್ಲಿ ಕನ್ನಡ ಬರಲ್ಲ, ಇಂಗ್ಲೀಷು ಬರ್ತಾ ಇರಲಿಲ್ಲ, ನಮಗೂ ಬರ್ತಾ ಇರಲಿಲ್ಲ. ಸೊ ನಾವು ಕಮ್ಯುನಿಕೇಟ್ ಮಾಡಿ ನಾನು ಎಷ್ಟು ಹೇಳ್ಕೊಟ್ರು ಮಾಡ್ತಾ ಇರಲಿಲ್ಲ. ಕೊನೆಗೆ ಆಶಿಕ್ ಅವ್ರು ಬಂದು ಹೇಳ್ಕೊಟ್ಟ ಮೇಲೇ ಕಲ್ತಿದ್ದವರು, ಅಲ್ಲಿವರೆಗೂ ಮಾಡ್ತಾ ಇರಲಿಲ್ಲ. ಸೊ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸ್ವಲ್ಪ ಏನೋ ಮಾಡಿದ್ದೀವಿ, ದಯವಿಟ್ಟು ನೋಡಬೇಕು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೆ ವಂದನೆಗಳು. ಒಂದು ಸಿಂಪಲ್ ಸುನಿ ಸರ್ ನನಗೆ ಕಾಲ್ ಮಾಡಿಬಿಟ್ಟು
ಗತವೈಭವ ಅಂತ ಒಂದು ಸಿನಿಮಾ ಮಾಡಬೇಕಂತ ಕರೆದ್ರು. ನೀನು ಬಿಟ್ಟರೆ ಬೇರೆ ಯಾರಕ್ಕೂ ಈ ಥರ ಸಿನಿಮಾ ಮಾಡೋಕ್ಕಾಗಲ್ಲ, ಯು ಆರ್ ದ ಬೆಸ್ಟ್ ಪರ್ಸನ್ ಫಾರ್ ದಟ್ ಅಂತ ನಾನು ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ಅವ್ರು ಹೇಳಿಲ್ಲ, ಡೌಟಲ್ಲೇ ಕೊಟ್ಟರು ಈ ಸಿನಿಮಾ. 1940s ಬಿಫೋರ್ ಇಂಡಿಪೆಂಡೆನ್ಸ್ ಒಂದು ಲವ್ ಸಾಂಗ್ ಇರುತ್ತೆ. ದೆನ್ ದೇವಲೋಕ ಒಂದು ಪೋರ್ಷನ್. ಹಿ ಸೆಂಟ್ ಮಿ ಅ ರೆಫರೆನ್ಸ್, ಸಿಗಿವೇಂ ಕ್ಷಣದಲ್ಲಿ ಫ್ರಮ್ ಭಕ್ತ ಪ್ರಹ್ಲಾದ ಸಿನಿಮಾ. I saw that and I was like, wow, okay, how do we go about this? And 4 ಭಾಗಗಳು in the entire cinema, like 4 episodes. Each episode is almost equal to one entire cinema. Very supportive, our producer. Or ಎಷ್ಟು supportive ಅಂದರೆ they were going to Portugal to shoot the song. And he would never hesitate. ಅವ್ರು ಕೇಳ್ತಾರೆ, ಏನು ಬೇಕಾಗತ್ತೆ ಈ ಸಾಂಗ್ಗೆ, ನಿಮ್ಮ ಪ್ರಾಜೆಕ್ಟ್ಗೆ, ವಾಟ್ ವುಡ್ ಯು ರಿಕ್ವೈರ್? ಡು ಯು ವಾಂಟ್ ಟು ಯೂಸ್ ದ ಚೆಕ್ ರಿಪಬ್ಲಿಕ್ ಆರ್ಕೆಸ್ಟ್ರಾ ಆರ್ ವೆಸ್ಟರ್ನ್ ಆರ್ಕೆಸ್ಟ್ರಾ? ಸೊ ಐ ಇನ್ಸಿಸ್ಟೆಡ್ ಅಟ್ ದಟ್ ಟೈಮ್, ಸರ್, on the magnitude of a cinema, Gatavaibhava, in Indian cinema, let us give the opportunity to our Karnataka musicians. 50 members, 30 members, let's call the entire violin section, brass section, percussion section. And that day was a learning for me too, just to be in their presence. Our nodisiro music, their blood and sweat is what we are hearing today. Iga hakidare Judas Anti Musical anta, but adikinta important, I'd like to call upon my team, my entire musical team. Bega bandre, it will be helpful. Let's finish soon. Chetan, Lionel, bega bani please. Sam sir, Mr. George Thomas, he's our senior most wonderful musician, rhythm programmer. Lionel Jude, Prakash, Christopher, Amele Nick Shep. So without them, I'm nothing. So also Mr. Simple Suni sir, without Alamme Lamma, there is no Gatavaibhava. I couldn't have held the mic here and said it. So we are working hard, we are learning every day. All thanks to God and Elrudu support. Thank you. ಎಲ್ಲ ಪತ್ರಿಕಾ ಸಾಹೇಬ್ರಿಗೂ ನಮಸ್ಕಾರ. ಶಿವಣ್ಣ ಸಾಹೇಬ್ರೆ, ಐ ಆಮ್ ಸೋ ಹ್ಯಾಪಿ ಟು ಸಿ ಯು. ಬ್ಯಾಕ್ ಟು ಅದೇನು ಹೇಳ್ಬೇಕು, ಆ್ಯಕ್ಟ್ರಿಕ್ ಹೀರೋ ಸಾಹೇಬ್ರು ಮತ್ತೆ ಆ ದಿನಗಳ ಜ್ಞಾಪಕ ಬರ್ತಾ ಇದೆ ನನಗೆ. ದೇವ್ರು ತುಂಬ ಚೆನ್ನಾಗಿರಲಿ ಸರ್ ನಿಮಗೆ. ಇವತ್ತು ನಂದು ಒಂಥರ ಹ್ಯಾಟ್ರಿಕ್ ಹೀರೋ ಆಗಿಬಿಟ್ಟಿದೆ ಸರ್. ಇದು 3ನೇ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಹ್ಯಾಟ್ರಿಕ್ ಹೀರೋ ಸಾಹೇಬ್ರು ಬಂದವರು. ಅದು ಸಿಂಪಲ್ ಸುನಿ ಅವರ ನಿರ್ದೇಶನ. ನೀವು ಸಿಂಪಲ್ಲೇ ಭಾಳ ಕಮ್ಮಿ ಮಾತಾಡ್ತಾರೆ, ಇವತ್ತು ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಟಿದ್ದೀರಿ. ಇವತ್ತು ಹೊಸ ಟೈಟ್ಲು ಕೊಟ್ಟರು ಶಿವಣ್ಣ ಸರ್ ನನಗೆ, ಲಕ್ಕಿ ಲಹರಿ ವೇಲು ಅಂತ. ಒಂದು ತುಳಸಿರಾಮ ಆಯಿತು, ತುಳಸಿ ಆಯಿತು, ಲಹರಿ ವೇಲು ಆಯಿತು, ಇವತ್ತು ಲಕ್ಕಿ ಲಹರಿ ವೇಲು ಅಂತಲೂ ಇಟ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್. ದೀಪಕ್ ತಿಮ್ಮಯ್ಯ ಸರ್, ಹಸನ್ಮುಖಿ, ನೀವು ಯಾವಾಗಲೂ ನಗ್ತಾ ಇರ್ತೀರಿ. ಸಿಂಪಲ್ ಸುನಿಯವರು ನಗ್ತಾ ಇರ್ತಾರೆ. ದುಷ್ಯಂತು ಅಷ್ಟೇ. ನಗು ಇರೋ ಟೀಮು 100% ಸಕ್ಸಸ್ ಆಗುತ್ತೆ. ಆಮೇಲೆ ಧಾರಾಳವಾಗಿ ಖರ್ಚು ಮಾಡಿದ್ದೀರಿ ಅಂತ ಗೊತ್ತು, ಅದು ಗೊತ್ತು ನನಗೆ. ಪೋರ್ಚುಗಲಲ್ಲಿ ಹೋಗಿ ಶೂಟ್ ಮಾಡೋದು, ಆಮೇಲೆ ಹೇಳ್ತಾ ಇದ್ರು ನಮ್ಮ ಕೊರಿಯೋಗ್ರಾಫರು, ಎಷ್ಟು ಕಷ್ಟ ಇತ್ತು ಏನು ಅಂತ. ಅದೇನು ತಮಾಷೆ ಅಲ್ಲ. ನಾನು ಎಲ್ಲ ಹಾಡುಗಳು ನೋಡಿದ್ದೀನಿ, ಭಾಳ ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಆಫ್ಕೋರ್ಸ್ ಸಿಂಪಲ್ ಸುನಿ ಸಿಂಪಲ್ ಅಲ್ಲ, ನಿಜವಾಗ್ಲೂ ಅದ್ಭುತವಾಗಿ ಮಾಡ್ತಾರೆ. ಅವ್ರ ಸಬ್ಜೆಕ್ಟ್ ಇರ್ಬೋದು, ಸಾಂಗ್ ಇರ್ಬೋದು, ಜೀವ ತುಂಬ ಮಾಡ್ತೀರಾ. ಇಡೀ ಟೀಮ್ಗೆ ಒಳ್ಳೇದಾಗಲಿ. ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸರ್, ಯಾಕಂದರೆ ಶಿವಣ್ಣ ಸಾಹೇಬ್ ಬಂದವ್ರೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಜುಡಾಸ್ ಆ್ಯಂಡ್ ರಿಯಲಿ ಬನ್ನಿ, ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಲಾಟ್. ಯಾಕೆ ಗೊತ್ತಾ, ವಾದ್ಯ ಸಂಗೀತಗಾರರನ್ನ ಬನ್ನಿ ಸರ್. ಆ ಫಂಕ್ಷನಲ್ಲೂ ಕೂಡ ನೀವು ಪ್ರತಿಯೊಬ್ಬರನ್ನು ಕರೆದಿ ಯಾರ್ಯಾರು ಕೆಲಸ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಯು ಆರ್ ಅ ಗ್ರೇಟ್ ಮ್ಯಾನ್, ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್. ಪ್ರತಿಯೊಬ್ಬರು ಅವ್ರು ಇಲ್ಲದೆ ಇದ್ದರೆ ಸಂಗೀತ ಇಲ್ಲ, ನಾವು ಕೇಳಿದ್ರಿಲ್ಲದೆ ಇದ್ದರೆ ಮ್ಯೂಸಿಕ್ ಇಲ್ಲ. ಮತ್ತು ವಾದ್ಯ ಸಂಗೀತಗಾರರು ಭಾಳ ಇಂಪಾರ್ಟೆಂಟು. ಪ್ರತಿಯೊಬ್ಬರಿಗೂ ಕೂಡ ನಾನು ಕಂಗ್ರ್ಯಾಚುಲೇಷನ್ ಮಾಡಿ, ಇಂಥ ಸಂಗೀತ ನಿರ್ದೇಶಕರು ನಮ್ಗೆ ಬೇಕಾಗಿದೆ. ಓಕೆ, ಐ ವಿಶ್ ಸರ್. ಈ ಮ್ಯೂಸಿಕಲಿ ಸೂಪರ್ ಹಿಟ್ ಆಗುತ್ತೆ ದೀಪಕ್ ಸರ್. ಡೆಫಿನೆಟ್ಲಿ ನಿಮಗೆ ಪ್ಲಾಟಿನಮ್ ಡಿಸ್ಕೋ ಲಹರಿಯಿಂದ ಬಂದೇ ಬರುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಲ್ಲರೂ ಬಂದಿರೋರಿಗೆ ತುಂಬ ಧನ್ಯವಾದಗಳು. ಶಿವಣ್ಣ ತುಂಬ ಥ್ಯಾಂಕ್ಸ್.
ಚಿಕ್ಕ ಹುಡುಗರಿಂದನೂ ನಿಮ್ಮ ದೊಡ್ಡ ಫ್ಯಾನು, ಅದನ್ನು ಹೇಳಲೇಬೇಕು. ಇವತ್ತು ನಮ್ಮ ಜೊತೆ ನೀವು ಕೂತಿರೋದೇ ನಮ್ಮ ಅದೃಷ್ಟ ಅಂತ ಭಾವಿಸ್ತೀನಿ ನಾನು. ತುಂಬ ಥ್ಯಾಂಕ್ಸ್ ಶಿವಣ್ಣ ಬಂದಿರೋದಕ್ಕೆ. ನಾನು ಲಾಸ್ಟ್ ಇವೆಂಟಲ್ಲಿ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಿದೆ, ನಮ್ಮ ಪ್ರೊಡಕ್ಷನ್ಸ್ ಅವ್ರ ಬಗ್ಗೆ ಮಾತಾಡಿದ್ದೆ, ಅದಾದಮೇಲೆ 3 ಪ್ರಾಮಿಸಸ್ ಬಗ್ಗೆ ಮಾತಾಡಿದೆ. ಇವತ್ತು 3 ವಿಷಯ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಅಂದರೆ ಈಗ ಎಲ್ಲರೂ ಹೇಳ್ತಾ ಇರೋದು ಶಿಪ್ ಸಾಂಗ್ ಇಷ್ಟು ಗ್ರ್ಯಾಂಡಾಗಿ ಬಂದಿದೆ, ಪೋರ್ಚುಗಲ್ಗೆ ಹೋಗಿದ್ದೀರಾ, ತುಂಬ ಕಷ್ಟ ಆಗಿತ್ತು ಅಂತ. ಸೊ ಇನ್ನೊಂದು ಅಂದರೆ ದುಡ್ಡು ವಂಚಕ್ಕೂ ಅಷ್ಟೇ ಕಷ್ಟ ಆಗಿತ್ತು. ಸೊ 3 ವಿಷಯ ಏನು ಹೇಳ್ಬೇಕು ಅಂತಂದರೆ, ಮೊದಲನೇದಾಗಿ ನಮ್ಮ ಸುನಿ ಸರ್ ಬಗ್ಗೆ. ಸುನಿ ಸರ್ ಜೊತೆಗೆ ನಾವು ಈ ಮೂವಿ ಮಾಡೋಕ್ಕಿಂತ ಮುಂಚೆ ಮಾತಾಡಿದಾಗ ಅವ್ರದ್ದು ಪ್ರೀವಿಯಸ್ ಬಜೆಟ್ ಬಗ್ಗೆನೂ ತಿಳ್ಕೊಂಡಿದ್ವಿ. ಹೇಳ್ಬೋದು ಅನಿಸುತ್ತೆ. ಓಕೆ. ಸೊ ಒಂದು 5ರಿಂದ 4ರಿಂದ 6 ಕೋಟಿ ಅಂತ ಹೇಳಿದರು. ಸೊ ಅದಾದಮೇಲೆ ಈಗ ಮುಂದೆನೂ ಒಂದು ಮೂವಿ ಮಾಡ್ತಾಯಿದ್ರೆ ಅದ್ರ ಬಜೆಟು ಅಷ್ಟು ಇನ್ನೊಂಚೂರು ಎಕ್ಸ್ಟ್ರಾ ಅಂತ ಕೇಳ್ಪಟ್ಟಿದ್ದೀನಿ. ನಮ್ಮ ಬಜೆಟ್ ಅದಕ್ಕಿಂತ ಒಂದು ಮೋಸ್ಟ್ಲಿ 8ರಿಂದ 10 ಪಟ್ಟು ಆಗಿರ್ಬೋದು. ಏನಕ್ಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಸುನಿ ಸರ್ಗೆ ನಾನು ಅವತ್ತು ಹೇಳ್ದಂಗೆ ಒಂದು ವರ ಇದೆ. ಸೊ ಆ ವರನ ನಾವು ಯಾವುದೇ ಒಂದು ಬೌಂಡ್ರಿ ಹಾಕಿದಾಗ ಸುನಿ ಸರಿಗೆ ನಿಮ್ಮ ಕ್ರಿಯೇಟಿವಿಟಿನ ತುಂಬ ಬಿಟ್ಕೊಟ್ಟಾಗ ಯಾವ ಥರ ಬರುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಈ ಮಾತು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಆಲ್ರೆಡಿ ಮೂವಿ ನೋಡಿದ್ದೀವಿ. DOP ನಮ್ಮ ವಿಲಿಯಂ ಬ್ರದರ್ ಯಾವ ಥರ ಮಾಡಿದ್ದಾರೆ, 4 ಕಥೆಗಳು ಯಾವ ಥರ ಬಂದಿದೆ, ಇದನ್ನೆಲ್ಲ ನೋಡಿ ನಮಗೆ ಆ ಎಕ್ಸೈಟ್ಮೆಂಟು ತಡೆಯೋಕ್ಕಾಗ್ತಿಲ್ಲ. ಬಟ್ November 14th ಆ ಎಕ್ಸೈಟ್ಮೆಂಟ್ ನೀವೆಲ್ಲ ನೋಡ್ತೀರಾ. ಸೊ ಸುನಿ ಸರಿಗೆ ಈ ಥರ ಅವಕಾಶ ಅಂದರೆ ಈಗ ಓಪನ್ನೆಸ್ ಬಿಟ್ಟಾಗ ಅವರಿಗೆ ದೆರ್ ಇಸ್ ನೋ ಲಿಮಿಟ್, ಸ್ಕೈ ಇಸ್ ದ ಲಿಮಿಟು, ಅಷ್ಟು ದೇವರು ಅವರಿಗೆ ವರ ಕೊಟ್ಟಿದ್ದಾರೆ. ಸುನಿ ಸರ್ ತುಂಬ ಥ್ಯಾಂಕ್ಸ್ ಈ ಥರ ನಮಗೆ ಒಂದು ಮೂವಿ ಮಾಡಿಕೊಟ್ಟಿದ್ದಕ್ಕೆ. ಸೊ ಎರಡನೇದು ನಮ್ಮ ಆಶಿಕಾ ಮೇಡಮ್ ಬಗ್ಗೆ ಮಾತಾಡೋಕ್ಕಾಗುತ್ತೆ. ನನಗೆ ಜ್ಞಾಪಕ ಇರೋಂಗೆ ಫಸ್ಟು ನಾನು ಆಶಿಕಾ ಮೇಡಮ್ ಅವ್ರ ತಾಯಿ ಸುಧಾ ಆಂಟಿ ಶರಟನಲ್ಲಿ ಮೀಟ್ ಮಾಡಿದ್ದು, ಅಂದರೆ ಸೈನ್ ಮಾಡೋಕ್ಕಿಂತ ಮುಂಚೆ. ಸೊ ಸಾರಿ, ಓಕೆ. ಸೊ ಅವತ್ತು ನಾನು ಆಂಟಿನ ಒಂದು ಮಾತು ಕೇಳಿದೆ, ಆಂಟಿ ನಿಮಗೆ ಆಶಿಕಾ ಅವ್ರದ್ದು ಯಾವ ಪಾತ್ರ ತುಂಬ ಇಷ್ಟ ಅಂತ. ಅದಕ್ಕೆ ಆಂಟಿ ಒಂದು 10 ಸೆಕೆಂಡ್ 20 ಸೆಕೆಂಡ್ 25 ಸೆಕೆಂಡ್ ತೊಗೊಂಡು ಯೋಚನೆ ಮಾಡ್ತಾಯಿದ್ರು. ನಾನು ಹೇಳಿದೆ, ಆಂಟಿ ನೀವು ಇಷ್ಟೊಂದು ಯೋಚನೆ 10-15 ಸೆಕೆಂಡ್ ಮಾಡ್ತಾ ಇದ್ದೀರಾ, ಬಟ್ ಗತವೈಭವ ಮೂವಿ ಬಂದಮೇಲೆ ಯಾರೇ ಕೇಳಿದ್ರೂ ನೀವು ಗತವೈಭವ ಹೆಸರು ಹೇಳ್ತೀರಾ ಅಂತ ಒಂದು ಮಾತು ಹೇಳಿದ್ದೆ. ಲಾಸ್ಟ್ ಪ್ರೆಸ್ ಇವೆಂಟಲ್ಲೂ ನಾನು ಇದೇ ಮಾತು ಹೇಳಿದ್ದೆ, ಆಶಿಕಾ ಅವರಿಗೆ ಅವಾರ್ಡ್ ಡಿಸರ್ವಿಂಗ್ ಪರ್ಫಾರ್ಮೆನ್ಸ್ ಅಂತ. ಮೇ ಬಿ ಇನ್ನು 10 ವರ್ಷ ಬಿಟ್ಟರು ಆಂಟಿನ ಕೇಳಿದ್ರೆ, ಆಂಟಿ ನೀವು ಇದೇ ಮಾತು ಹೇಳ್ತೀರ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಆಶಿಕಾ ಅವ್ರ ಬಗ್ಗೆ ಅಷ್ಟು ತುಂಬ ಅದ್ಭುತವಾಗಿ ಅವ್ರದ್ದು ನಟನೆ ಬಂದಿದೆ. ಎಸ್ಪೆಷಲಿ ಮಂಗಳೂರು ಪಾರ್ಟು ವಿಚ್ ಇಸ್ ಹಾರ್ಟ್ ಆಫ್ ಅವರ್ ಮೂವಿ, ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅದೊಂದು. ಸೊ ಮೂರನೇದಾಗಿ ನಮ್ಮ ದುಷಿ ಬಗ್ಗೆ ಹೇಳಬೇಕಾಗತ್ತೆ. ಬಹುಶಃ ನಮಗೆ ಪೌರಾಣಿಕ ಇಲ್ಲ ಮಲ್ಟಿ ಒಂದೇ ಸಿನಿಮಾದಲ್ಲಿ ತುಂಬ ಪಾತ್ರಗಳು ಮಾಡಿರೋದು ಜ್ಞಾಪಕ ಬಂದಾಗ ಮೊದಲನೇದಾಗಿ ಬರೋದು ನಮಗೆ ಅಣ್ಣವರಾದ್ಮೇಲೆ ಕಮಲ್ ಹಾಸನ್ ಅವ್ರು ಬರ್ತಾರೆ. ಅದಾದಮೇಲೆ ಈ ಸಿನಿಮಾದಲ್ಲಿ ಐ ಥಿಂಕ್ ಮೊದಲನೇ ಸಿನಿಮಾದಲ್ಲಿ 4 ವಿಭಿನ್ನ ಪಾತ್ರಗಳು, ಕಂಪ್ಲೀಟ್ ಗೆಟಪ್ಪು, ವೇಷ ಭಾಷೆ, ಅದಾದಮೇಲೆ ಉಚ್ಚಾರಣೆ, ಅದೆಲ್ಲ ಮಾಡಿರೋದು ಐ ಥಿಂಕ್ ನನಗೆ ಗೊತ್ತಿಲ್ಲ. ಆ ಮೂವಿ ದುಷ್ಯಂತ್ ಇರ್ಬೋದು, ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅವರು. ಸೊ ಆಲ್ ದ ಬೆಸ್ಟ್. ಸೊ ಆ್ಯಂಡ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ನಮ್ಮ ವಿಲಿ ಬ್ರದರ್ ಹೇಳ್ದಂಗೆ ನಾವು ಇಷ್ಟಪಟ್ಟು ಕಷ್ಟಪಟ್ಟು ತುಂಬ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ದೀವಿ. November 14ಕ್ಕೆ ತೆರೆ ಮೇಲೆ ಬರ್ತಾ ಇದ್ದೀವಿ. ಶಿವಣ್ಣ ಅವರ ಆಶೀರ್ವಾದದಿಂದ ನಮಗೆ ಇದು ಚೆನ್ನಾಗಾಗಲಿ ಅಂತ ಕೇಳಿಕೊಂಡು ಎಲ್ಲರಿಗೂ ಅಗೈನ್ ಥ್ಯಾಂಕ್ ಯು. ಅನುಪಮ ಮೇಡಮ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಸೊ ತುಂಬ ಖುಷಿಯಾಗುತ್ತೆ ಗತವೈಭವ ಬಗ್ಗೆ ಮಾತಾಡೋಕ್ಕೆ. ಇವತ್ತಿನ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಎಲ್ಲರಿಗೂ ಗೊತ್ತು ನಾನು ಯಾವತ್ತೇನೇ ಡೈರೆಕ್ಟರ್ ಆಗಿದ್ರು ನಾನು ಶಿವಣ್ಣನ ಫ್ಯಾನ್ ಆಗೇ ಇರೋಕ್ಕೆ ಇಷ್ಟಪಡ್ತೀನಿ ಅಂತ ಎಲ್ಲ ಕಡೆ ಹೇಳ್ತೀನಿ ನಾನು. ಸೊ ಅದು ದೇವರು ಯಾಕೆ ತಥಾಸ್ತು ಅನ್ನೋ ಗೊತ್ತಿಲ್ಲ, ನಾನು ಡೈರೆಕ್ಟರ್ ಆಗೋಕ್ಕೆ ಬಿಡ್ತಿಲ್ಲ ಶಿವಣ್ಣಗೆ, ಫ್ಯಾನ್ ಆಗೇ ಇಟ್ಟಿದ್ದಾನೆ. ಅಂದರೆ ಶಿವಣ್ಣವ್ರಿಗೆ ಗೊತ್ತಿರಲ್ಲ, ನಂದಿನ್ ಲೇಔಟಲ್ಲಿ ನಾನು ಸ್ಕೂಲ್ ಹುಡುಗಿದ್ದಾಗ ನಮ್ಮ ಚಿಕ್ಕಮ್ಮವ್ರ ಮನೆಗೆ ಹೋದಾಗ ಮುತ್ತಣ್ಣ ಪಿ ಊದುವ ಸಾಂಗ್ ಶೂಟಿಂಗ್ ನಡೀತಾ ಇತ್ತು. ನಾನು ಫಸ್ಟ್ ಟೈಮ್ ಶೂಟ್ ನೋಡಿದ್ದು ನನ್ನ ಲೈಫಲ್ಲಿ. ಸೊ ನಾನು ಕೋರಿಯೋಗ್ರಾಫರ್ಗೆ ಬೈದಿದ್ದು ಅವತ್ತೆ. ಶಿವಣ್ಣವ್ರದ್ದು ಒಂದು ಶಾಟ್ ಅಲ್ಲಿಂದ ಮಂಡಿ ಎಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು. 8 ಸಲ ತೊಗೊಂಡ್ರು. ನಾನು ಶಿವಣ್ಣನ ನೋಡಿದ ಖುಷಿ,
ಇಷ್ಟೊಂದು ಸಲ ಮಾಡಿಸ್ತಾ ಇದಾರಲ್ಲ ಅಂತ ನನಗೊಂಥರ ಅರ್ಟ್ ಆಗ್ತಿತ್ತು, ಯಾಕೆ ಶಿವಣ್ಣವ್ರಿಗೆ ಪದೇ ಪದೇ ಮಾಡಿಸ್ತಾರೆ ಅಂತ. ಎಲ್ಲ ಇದರಲ್ಲೂ ನಂಗೆ ಒಂದೇ ಥರ ಕಾಣಿಸ್ತಾ ಇತ್ತು. ತುಂಬ ಅವಾಗ ನಮಗೆ ಗೊತ್ತಿರಲಿಲ್ಲ ಶಾರ್ಟ್ ಹೇಗೆ ತೊಗೋತಾರೆ, ಅದು ಕ್ಲೋಸ್ ತೊಗೊತಾ ಇದ್ರು, ಮಿಡ್ ತೊಗೊತಾ ಇದ್ರು, ನಮ್ಗೆ ಅವಾಗ ಗೊತ್ತಿಲ್ಲ. ಶಿವಣ್ಣನ ಇಷ್ಟು ಸಲ ಮಾಡಿಸ್ತಾ ಇದ್ರಲ್ಲ, ಇವ್ನು ಯಾರು ಇಷ್ಟು ಸಲ ಮಾಡಿಸ್ತಾನೆ ಅನ್ನೋ ಥರ ಕೋಪಾಯಿತು. ಅದಾದಮೇಲೆ ನಾವು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮಾಡಬೇಕಾದ್ರೆ ಶಿವಣ್ಣವ್ರಿಗೆ ಹೇಳ್ದೇ ಥ್ಯಾಂಕ್ಸ್ ಕಾರ್ಡಲ್ಲಿ ಸುಮ್ಮನೆ ನಾವೆಲ್ಲ ಹೆಸರು ಹಾಕೋದು, ಆ ರೀತಿ ಎಲ್ಲ ಮಾಡ್ತಿದ್ದು. ಆಮೇಲೆ ಮನಮೋಹಕ ಟೈಮ್ ಬಂದಾಗ ನಮ್ಮ ಸಿಂಪಲ್ ಆಗಿ ಲವ್ ಸ್ಟೋರಿ ಎಲ್ಲ ನಾವು ಅಂದರೆ ವಿತೌಟ್ ಯೂನಿಟ್ ಈ ರೀತಿ ಚಿಕ್ಕದಾಗಿ ಮಾಡಿದ್ದು, ನಮ್ಗೆ ಸ್ಟಾರ್ ಹ್ಯಾಂಡಲ್ ಮಾಡೋಕ್ಕೆ ಐಡಿಯಾ ಇರಲಿಲ್ಲ. ಸೊ ಮನಮೋಹಕ ಶಿವಣ್ಣವ್ರ ಸ್ಕ್ರಿಪ್ಟ್ ಕೊಟ್ಟಾಗ ಸರಿ ಹಿಂಗೆ ಅಡ್ವಾನ್ಸ್ ಆಗದೇನೆ ಶಿವಣ್ಣ ಅವ್ರ ಸ್ಕ್ರಿಪ್ಟ್ ಇಷ್ಟಪಟ್ಟು ಫೋಟೋ ಶೂಟ್ ಮಾಡೋಣ ಅಂತ ಹೇಳಿದ್ದು ನಮ್ಗೆ ಮಾತ್ರ. ಸೊ ನಾವು ಹೋಗಿ ಫೋಟೋ ಶೂಟ್ಗೆ ಹೋದಾಗ ನಮ್ಗೆ ಐಡಿಯಾ ಇರಲಿಲ್ಲ ಕ್ಯಾರವಾನ್ಗೆ ಹೇಳ್ಬೇಕು ಇದೆಲ್ಲ ಅಂತ. ಶಿವಣ್ಣವರೇ ಅವತ್ತು ಅವ್ರ ಮನೆಯಲ್ಲೇ ಟಿಫನ್ ಮಾಡಿಸಿ ನಮಗೆಲ್ಲ ಊಟ ಹಾಕ್ಸಿ, ಆ ಸೈಕಲ್ ಅಂದರೆ ಚೆನ್ನೈಯಿಂದ ಸೈಕಲ್ ತರಿಸಿದ್ದು, ಅದು ಸ್ಕ್ರೂ ಎಲ್ಲ ಲೂಸ್ ಆಗಿತ್ತು. ಶಿವಣ್ಣವರೇ ಸ್ಪಾನರ್ ತೊಗೊಂಡು ಫಿಟ್ ಮಾಡಿ ನಮಗೆಲ್ಲ ಫೋಟೋ ಶೂಟ್ ಮಾಡಿಕೊಟ್ಟಿದ್ದು. ಸೊ ಅದಕ್ಕೆ ಅದು ಆ ಫೋಟೋ ಶೂಟ್ ಇವತ್ತಿಗೂ ಅಂದರೆ ಎದೆಲ್ಲೇ ಇದೆ, ಎಲ್ಲರ ಎದೆಲ್ಲಿ ಯಾರು ನೋಡಿದ್ರು. ನಾವು ಎದೆ ತಟ್ಕೊಂಡು ಹೇಳ್ಬೋದು, ಇಡೀ ವರ್ಲ್ಡಲ್ಲಿ ಈ ಏಜಲ್ಲಿ ಇಷ್ಟು ನಂಬರ್ ಇರೋ ಹೀರೋ ಶಿವಣ್ಣ ಮಾತ್ರ. ಸೊ ಅದು ಮುಂದೇನೂ ಇರ್ಬೋದು, ಹಿಂದೇನೂ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಗಿ ಶಿವಣ್ಣವ್ರದ್ದು ಏನೋ ಒಂದು ಸಿನಿಮಾ ಆ ಕಡೆ ಈ ಕಡೆ ಆದರೂ ಸೇಮ್ ಪ್ರೊಡ್ಯೂಸರ್ ಮತ್ತೆ ಅದೇ ಹೀರೋ ಜೊತೆ ವರ್ಕ್ ಮಾಡಬೇಕು ಅನ್ನೋದು ಶಿವಣ್ಣವ್ರಿಗೆ ಮಾತ್ರ. ಸೊ ಅದು ನಮ್ಮೆಲ್ಲರಿಗೂ ಖುಷಿ ಇರೋ ವಿಷಯ. ಸೊ ನನ್ನ ಲೈಫಲ್ಲೂ ಶಿವಣ್ಣವ್ರ ಮೂವಿ ಮಾಡೋ ಥರ ಆಗಲಿ ಅಂತ ನಾನು ದೇವ್ರ ಹತ್ರ ಪ್ರತಿದಿನ ಕೇಳ್ಕೊತೀನಿ. ಇನ್ನು ಈ ಗತವೈಭವ ಸಾಂಗಿಗೆ ಬರೋಕ್ಕಾದ್ರೆ ಪ್ರೊಡ್ಯೂಸರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನಾವೇನೋ ಬರೆದ್ಬಿಡ್ತೀವಿ, ಅದನ್ನು ಕಾರ್ಯರೂಪಕ್ಕೆ ತರೋದು ಪ್ರೊಡ್ಯೂಸರ್ಸು. ಸೊ ಸಿರ್ವೆಗಾರ್ ಸಿಲ್ವರ್ ಸ್ಕ್ರೀನ್ಸ್ ದೀಪಕ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಶಿಪ್ನ ಇದೇ ರೀತಿ ಹುಡುಕಿ ಒಂದು ಪೋರ್ಚುಗಲ್ ರೆಪ್ಲಿಕ್ ಆಯಿತು. ನಾನು ವಾಸ್ಕೋಡಗಮ ಭಾರತ ರೂಟ್ ಕಂಡಿಡ್ದ ಅಂತ ಇದ್ದಾಗ ನನಗೆ ಆವಾಗಲೇ ಅನಿಸಿತ್ತು, ಅವ್ನು ಯಾಕೆ ರೂಟ್ ಕಂಡಿಡ್ಬೇಕು, ನಮ್ಮ ಇಂಡಿಯಾಗೆ ರೂಟ್ ಇದೆ, ಅವ್ನು ಯಾಕೆ ನಮಗೆ ಕಂಡಿಡ್ಬೇಕು ಅನ್ನೋ ಥರ ಅನಿಸ್ತಿತ್ತು. ಆವಾಗ ಗೊತ್ತಾಗಿದೆ. ಸೊ ನಾವು ಹುಡಿಕೊಂಡೋಗಿ ತಿರ್ಗಾ ಪೋರ್ಚುಗಲಲ್ಲೇ ನಾವು ಮದೀರಾ ಅಂತ ಕ್ರಿಸ್ಟಿಯಾನೋ ರೊನಾಲ್ಡೋ ಊರೋದು, ಅಲ್ಲಿ ರೆಪ್ಲಿಕಾ ಶಿಪ್ ಇತ್ತು, ಶೂಟ್ ಮಾಡ್ದು. ಸೊ ಫಸ್ಟ್ ಡೇ ನಾವು ಟ್ರಿಪ್ಗೆ ಹೋದಾಗ ಎಲ್ಲರೂ ವಾಮಿಟ್ ಮಾಡಿಕೊಂಡು, ಅಂದರೆ ಅದು ನೋಡಿ ನಮ್ಗೆ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ಸಿಕ್ನೆಸ್ಸಲ್ಲಿ. ಸೊ ಸೆಕೆಂಡ್ ಡೇ ವಿಲಿಯಮ್ ಸರ್ ಹೇಳಿದ್ರು, ನಾವು ಈ ಡೈರೆಕ್ಷನಲ್ಲೇ ಶೂಟ್ ಮಾಡಬೇಕು, ಲೈಟ್ ಹಿಂಗೆ ಬೀಳ್ತಿದೆ ಈ ಟೈಮ್ ಅಂತ. ಸೊ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ದು. ಆಮೇಲೆ ಫುಲ್ಲು ಹಿಂಗೆ ಆಗ್ತಾನೆ ಇತ್ತು. ರಾತ್ರಿ ಹೋಟೆಲ್ ಬಂದಾಗಲೂ ನಮ್ಗೆ ಹಿಂಗೆ ಆಗ್ತಿತ್ತು. ನಾವು ರೆಸ್ಟ್ ರೂಮ್ಗೆ ಹೋದಾಗಲೂ ನಮಗೆ ಗುರಿ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಸೊ ಅದು ಫುಲ್ಲು ನಾವು ಹೋಗ್ಲಿಂಗ್ ಆಗ್ತಾನೆ ಇದ್ದೋ, ಇದು ಯಾಕೆ ಹಿಂಗೆ ಆಗ್ತಿದೆ ಅಂತ ಮಲ್ಗಕ್ಕೆ ಆಗ್ತಿರ್ಲಿಲ್ಲ. ನನಗಂತೂ ವಿಲಿಯಮ್ ಸರ್ ಅವರೆಲ್ಲ ಜ್ಯೂಸ್ ಕುಡ್ಕೊಂಡು ಹೆಂಗೆ ಮಲ್ಗೋರು, ನನಗೆ ಆಗ್ತಾನೇ ಇರಲಿಲ್ಲ. ನನಗೆ ಹೆಂಗೆ ನಿದ್ದೆ ಆಗ್ತಿರ್ಲಿಲ್ಲ, ಅಲ್ಲಿ ಹೋಗ್ತಿದ್ದ, ತಿರ್ಗಾ ಬೆಳಗ್ಗೆ ವಾಮಿಟ್ಟು. ಹೀರೋಯಿನ್ ತಾಯಿಯವರು ಬೋಟ್ ನೋಡೋಣ ಅಂತ ಶಿಪ್ ಬಂದು ಅರ್ಧ ದಿನಕ್ಕೆ ವಾಪಸ್ಸು, ಇನ್ನು ಇರಲೇ ಇಲ್ಲ. ಇವ್ರು ಪೋರ್ಚುಗೀಸ್ ಅವ್ರು ಬಂದರೆ ನಾವಷ್ಟೇ ಇಂಗ್ಲೀಷ್ ವ್ಯಾಮೋಹ, ಅವ್ರು ಬರೀ ಪೋರ್ಚುಗಲ್ ಮಾತ್ರ ಮಾತಾಡ್ತಾರೆ, ನಾನು ಅವ್ರ ಹತ್ರ ಕನ್ನಡ ಬೇರೆ ಮಾತಾಡಿಸ್ಬೇಕು. ಸೊ ನಾನು ಭೂಷಣ್ ಸರಿಗೆ ಥ್ಯಾಂಕ್ಸ್ ಹೇಳಲೇಬೇಕು, ಯಾಕಂದರೆ ಅವ್ರನ್ನ ಹಿಡಿದು ಡ್ಯಾನ್ಸ್ ಮಾಡಿ ಅವ್ರ ಕೈಯಲ್ಲಿ ಲಿರಿಕ್ಸ್ ಆಡಿಸಿ ಸೊ ತುಂಬ ಎಫರ್ಟ್ ಹಾಕಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಟ್ ದ ಸೇಮ್ ಟೈಮ್ ಅದೇ ನಿಲ್ಲಕ್ಕೆ ಆಗ್ತಿರಲಿಲ್ಲ ಅಂಥ ಟೈಮಲ್ಲಿ ಡ್ಯಾನ್ಸ್ ಮಾಡಿದಂಥ ದುಷ್ಯಂತ್ ಮತ್ತು ಆಶಿಕ್ ಅವ್ರಿಗೂ ಕ್ರೆಡಿಟ್ಸ್ ಸಲ್ಲಲೇಬೇಕು. ಸೊ ಸಿನಿಮಾಟೋಗ್ರಫರ್ ಆಫ್ಕೋರ್ಸ್, ಸಿನಿಮಾಟೋಗ್ರಫರ್ ಮತ್ತು ಮ್ಯೂಸಿಕ್ ಎಲ್ಲ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೋಗ್ಲಿದ್ದೀನಿ, ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೋಗ್ಲತ್ತೀನಿ. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಸುಪ್ರೀತ್ ಸರ್ ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್. ದೇವಣ್ಣ ಪ್ರತಿಯೊಬ್ಬರು ಬಂದಿದ್ದಾರೆ, ಅವ್ರಿಗೆಲ್ಲರಿಗೂ. ಚಿರು ಬಗ್ಗೆ ಹೇಳ್ಬೇಕು, ಚಿರು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಇರಲಿಲ್ಲ. ನನ್ನ ಟೀಮ್ ಕರಿತೀನಿ ಅಂದರೆ ನಾನು ಚಿರುನ್ ಮಾತ್ರ ಕರಿಬೇಕು, ಯಾಕಂದರೆ ಫಸ್ಟ್ ಡೇಯಿಂದ ಬಾ ಚಿರು ಸುಮ್ಮನೆ ಬಂದ್ಬಿಡು. ಫಸ್ಟ್ ಡೇಯಿಂದ ಸಿನಿಮಾದಲ್ಲಿ ನನ್ನ ಜೊತೆ ನಿಂತ್ಕೊಂಡವನು ಚಿರು. ಅಂದರೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಹೋದರು, ನಾನು ಮಧ್ಯದಲ್ಲಿ 2 ಮೂವಿ ಮಾಡಿದೆ ಗತವೈಭವ ಟೈಮ್ ತೊಗೊಂಡಿದ್ದಕ್ಕೆ. ಬಟ್ ಚಿರು ಮಾತ್ರ ಅವತ್ತಿಂದ ಇವತ್ತರೆಗೂ ಗತವೈಭವದಲ್ಲೇ ನಾನು ಇರ್ತೀನಿ ಅಂತ ನನ್ನ ಬೆನ್ನೆಲುಬಾಗಿ ನಿಂತವ್ನು ಚಿರು. ಸೊ ಅವನಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಮೈಕ್ ಕೊಡ್ತೀವಿ. ಸೊ ಅಷ್ಟು. ಥ್ಯಾಂಕ್ ಯು ಚಿರು, ಥ್ಯಾಂಕ್ ಯು. ಶಿವಣ್ಣ ಅವರು ಇಷ್ಟೊತ್ತು ಕೂರಿಸ್ಕೊಂಡಿದ್ದೀವಿ, ಸಾರಿ ಶಿವಣ್ಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಇವತ್ತು ಸಾಂಗ್ ರಿಲೀಸ್ ತುಂಬ ಚೆನ್ನಾಗಿದೆ ಸಾಂಗು. ಶೋರಿಲ್ ಸಹ ಹೀರೋ ಸಹ ತೋರಿಸಿದ್ರು. ತುಂಬ ರಿಚ್ ಆಗಿ ತುಂಬ ಗ್ರ್ಯಾಂಡ್ಯುಯಲಾಗಿ ಮಾಡಿದ್ದಾರೆ. ಸಿನಿಮಾ ಆದಷ್ಟು ಬೇಗ ತೋರಿಸಿ ಕಾಪಿ ಬಂದಿದ್ದ ತಕ್ಷಣ. ಆ್ಯಂಡ್ ಮೋರ್ ಓವರ್ ಜೂಡಾಸ್ ಆ್ಯಂಡಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರ ಸಾಂಗು. ಲೈವ್ ನೀವು ಮಾಡಿರೋ ಪ್ರತಿಯೊಂದು ಸಾಂಗಲ್ಲೂ ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಾ. ಲೈವ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೌಂಡ್ಸ್ ವೆರಿ ಗುಡ್. ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಸಾಂಗ್ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಸಾಂಗೂ ತುಂಬ ಚೆನ್ನಾಗಿದೆ. ಸೊ ಶಿವಣ್ಣ ಸರ್ ಥ್ಯಾಂಕ್ ಯು ಅಗೇನ್. ಥ್ಯಾಂಕ್ಸ್ ಟು ಎವ್ರಿವನ್. ಥ್ಯಾಂಕ್ ಯು. ಚಿರು
ದೇವಣ್ಣ ಅವರೇ ದಯವಿಟ್ಟು ಸರ್ ವೇದಿಕೆ ಮೇಲೆ ಬರಬೇಕು.